ಹಲೋ ಆಲ್, ವೆಲ್ಕಮ್ ಟು ಪರಿತ್ರಾಣಾಯಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಹಿಸ್ಟ್ರಿ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದ್ಯಾವುದು ಅಂದ್ರೆ ಫಾರ್ಮೇಶನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಶನ್ ಆಗುವಂತ ಸುತ್ತಮುತ್ತ ಸ್ಟೋರಿನ ನೋಡೋಣ. ಸೊ ಒಂದ್ ಕಡೆ ಒಪಿನಿಯನ್ ಏನಿದೆ ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾಕೆ ಫಾರ್ಮ್ ಆಯ್ತು? ಬ್ರಿಟಿಷರ್ಸ್ಗೆ ಸಹಾಯ ಆಗ್ಲಿ ಅಂತ, ಬ್ರಿಟಿಷರು ತಮಗೆ ಒಳ್ಳೇದಾಗ್ಲಿ ಅನ್ನೋದಕ್ಕೆ ಒಂದು ಕಾರಣಕ್ಕೋಸ್ಕರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಸ್ಟಾರ್ಟ್ ಮಾಡಿದ್ರು ಅಂತ ಒಂದು ಕಡೆ ಒಪಿನಿಯನ್. ಮತ್ತೊಂದು ಕಡೆ ಒಪಿನಿಯನ್ ಏನು ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಕ್ಚುಲಿ ಫಾರ್ಮ್ ಆಗಿದ್ದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡೋದಕ್ಕೋಸ್ಕರ ಅದು ಫಾರ್ಮ್ ಆಗಿದ್ದು. ಸೊ ದೇಶದ ಸ್ವಾತಂತ್ರ್ಯ ಕಡೆ ನಡೆದಂತ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅಂತ ಮತ್ತೊಂದು ಒಪಿನಿಯನ್. ಸೊ ಇಲ್ಲಿ ನಾವು ಎರಡು ಟಾಪಿಕ್ ಅಲ್ಲಿ ನೋಡ್ತೀವಿ. ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮಿತ್, ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಶನ್ ಸುತ್ತಮುತ್ತ ಇರುವಂತ ವದಂತಿ. ಓಕೆ, ಮತ್ತೊಂದು ರಿಯಾಲಿಟಿ ಅಂತ. ಸೊ ಫಸ್ಟ್ ಟಾಪಿಕ್ ನಾವು ಡಿಸ್ಕಷನ್ ಮಾಡೋಣ. ಅದ್ಯಾವುದು ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ದ ಮಿತ್. ಓಕೆ, ಇಲ್ಲಿ ಏನಿದೆ ಮಿತ್ತು ಅದ್ರ ಬಗ್ಗೆ ನೋಡೋಣ. ಆಮೇಲೆ ಕೆಲವೊಂದಿಷ್ಟು ಪರ್ಸನಾಲಿಟೀಸ್ ಬರ್ತಾರೆ, ಅವ್ರ ಬಗ್ಗೆ ಕೂಡ ನೋಡೋಣ. ಸೊ ಇಲ್ಲಿ ಡಿಸ್ಕಷನ್ ಮಾಡುವಾಗ ನಾವು ಪ್ಲಿಮ್ಸು ಆಮೇಲೆ ಮೇನ್ಸು ಎರಡು ತಲೆಯಲ್ಲಿ ಇಟ್ಕೊಂಡು ಡಿಸ್ಕಷನ್ ಮಾಡೋಣ. ಸೊ ಯಾವ ಪಾಯಿಂಟ್ ನ ಎಲ್ಲಿ ಯಾವ ತರ ಯೂಸ್ ಮಾಡ್ಬೋದು, ಪ್ಲಿಮ್ಸ್ ಅಲ್ಲಿ ಯಾವ ತರ ಬೆನಿಫಿಟ್ ಆಗುತ್ತೆ, ಮೇನ್ಸ್ ಅಲ್ಲಿ ಯಾವ ತರ ಬೆನಿಫಿಟ್ ಆಗುತ್ತೆ ಅದನ್ನ ಕೂಡ ನೋಡೋಣ. ಸೊ ಫಸ್ಟ್ ನಮಗೆಲ್ಲ ಗೊತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1885 ಅಲ್ಲಿ ಸ್ಟಾರ್ಟ್ ಆಯ್ತು. ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮ್ ಆಗಿದ್ದು 1885 ಸೊ ಅದನ್ನ ಫಾರ್ಮೇಶನ್ ಮಾಡೋದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದವರು ಯಾರು? ಎಒ ಹ್ಯೂಮ್, ಅಲನ್ ಆಕ್ಟೇವಿಯನ್ ಹ್ಯೂಮ್ ಅಂತ. ಸೊ ಇವ್ರು ಯಾರಾಗಿದ್ರು? ಇವರೊಬ್ರು ಇಂಗ್ಲಿಷ್ ICS ಆಫೀಸರ್, ಇಂಡಿಯನ್ ಸಿವಿಲ್ ಸರ್ವಿಸಸ್ ಆಫೀಸರ್. ಅಂದ್ರೆ ಈಗಿನ ಟೈಮ್ ಅಲ್ಲಿ ನಾವೇನು IAS ಆಫೀಸರ್ಸ್ ಅಂತ ಕರಿತೀವಿ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಫೀಸರ್ಸ್. ಸೊ ಇಂಡಿಪೆಂಡೆನ್ಸ್ ಸಿಗೋಕ್ಕಿಂತ ಮುಂಚೆ ಅವರನ್ನ ನಾವು ICS ಆಫೀಸರ್ಸ್ ಅಂತ ಕರಿತಿದ್ವಿ, ಇಂಡಿಯನ್ ಸಿವಿಲ್ ಸರ್ವಿಸ್ ಆಫೀಸರ್. ಸೊ ಅದೇ ತರ ಎಒ ಹ್ಯೂಮ್ ಅವರು ICS ಆಫೀಸರ್ ಆಗಿದ್ರು. ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ 1885 ಫಾರ್ಮೇಶನ್ ಮಾಡೋದ್ರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇನ ಮಾಡ್ತಾರೆ. ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಈ ಕಂಟೆಕ್ಸ್ಟ್ ಅಲ್ಲಿ ಜಸ್ಟ್ ಒಂದು ಇಬ್ರು ಬೇರೆ ಬೇರೆ ಪರ್ಸನಾಲಿಟಿಗಳ ಬಗ್ಗೆ ಗೊತ್ತಿರಲಿ, ಯಾಕಂದ್ರೆ ಪಾಯಿಂಟ್ಸ್ ನ ಕನೆಕ್ಟ್ ಮಾಡೋದು ಈಸಿ ಆಗುತ್ತೆ. ಒಂದು ರಿಪ್ಪನ್. ಓಕೆ, ರಿಪ್ಪನ್ ಏನಿರ್ತಾರೆ? ವೈಸ್ ರಾಯ್. ಸೊ ನಮ್ಗೆ ಆಲ್ರೆಡಿ ಗೊತ್ತು ವೈಸ್ ರಾಯ್ ಅಂದ್ರೆ ಏನು. ವೈಸ್ ರಾಯ್ ಅಂದ್ರೆ ಒಂದು ಇಂಪಾರ್ಟೆಂಟ್ ಪೊಸಿಷನ್. ಸೊ ಇಂಡಿಪೆಂಡೆನ್ಸ್ ಸಿಗೋಕ್ಕಿಂತ ಮುಂಚೆ, ಇಂಡಿಪೆಂಡೆನ್ಸ್ ಸಿಕ್ಕಾದ್ಮೇಲೆ ಇಂಡಿಯಾದಲ್ಲಿ ಇವಾಗ ಪವರ್ಫುಲ್ ಪೊಸಿಷನ್ ಯಾವುದು, ಹೈಯೆಸ್ಟ್ ಪೊಸಿಷನ್ ಯಾವುದು ಅಂತ ಕೇಳಿದ್ರೆ ನಾವು ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತೀವಿ. ಅದೇ ತರ ಇಂಡಿಪೆಂಡೆನ್ಸ್ ಸಿಗೋಕ್ಕಿಂತ ಮುಂಚೆ ಸೊ ಇಂಡಿಯಾನ ಕಂಟ್ರೋಲ್ ಮಾಡ್ತಾ ಇದ್ದಿದ್ದು ಯಾರು? ವೈಸ್ ರಾಯ್. ಓಕೆ, ಸೊ ವೈಸ್ ರಾಯ್ ವಾಸ್ ದ ಸುಪ್ರೀಂ ಪವರ್ ಇನ್ ಇಂಡಿಯಾ. ಸೊ ವೈಸ್ ರಾಯ್ಗಿಂತ ಜಾಸ್ತಿ ಯಾರು ಅಂದ್ರೆ UK ದಲ್ಲಿರುವಂತ ರಾಣಿ ಇರ್ಬೋದು, ಅಲ್ಲಿಂದ ಇರುವಂತ ಪ್ರೈಮ್ ಮಿನಿಸ್ಟರ್ ಇರ್ಬೋದು. ಆರ್ ಫಾರ್ ಟೈಮ್ ಬಿಂಗ್ ಏನ್ ಅಸ್ಯೂಮ್ ಮಾಡೋಣ, ಇಂಡಿಪೆಂಡೆನ್ಸ್ ಸಿಗೋಕ್ಕಿಂತ ಮುಂಚೆ ಇಂಡಿಯಾದಲ್ಲಿ ಒಂದು ಪವರ್ಫುಲ್ ಪೊಸಿಷನ್ ಯಾವುದು ಅಂತಂದ್ರೆ ಇವತ್ತಿನ ದಿವಸಕ್ಕೆ ನಾವು ಪ್ರೈಮ್ ಮಿನಿಸ್ಟರ್ ಜೊತೆ ಕಂಪೇರ್ ಮಾಡೋದ್ರೆ ಅದು ವೈಸ್ ರಾಯ್. ಅದು ವೈಸ್ ರಾಯ್. ಆದ್ರೆ ಈಗಿನ ಟೈಮ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಅವರು ಎಲೆಕ್ಟ್ ಆಗಿ ಬಂದಂತವ್ರು, ವೈಸ್ ರಾಯ್ ಅವರು ಎಲೆಕ್ಟ್ ಅಲ್ಲ, ಅವ್ರನ್ನ ಅಪಾಯಿಂಟ್ ಮಾಡ್ತಾ ಇದ್ರು. ಯಾರು ಅಪಾಯಿಂಟ್ ಮಾಡ್ತಾ ಇದ್ರು? ಇಂಗ್ಲೆಂಡಿನ ರಾಣಿ. ಸೊ ಬ್ರಿಟನ್ ರಾಣಿ ಅಂತ ಅವ್ರನ್ನ ಅಪಾಯಿಂಟ್ ಮಾಡ್ತಾ ಇದ್ರು. ಇಷ್ಟು ಗೊತ್ತಿರಲಿ. ಸೊ ರಿಪ್ಪನ್ ಅವರು ವೈಸ್ ರಾಯ್ ಆಗಿದ್ರು. ಎಷ್ಟು ವರ್ಷಕ್ಕೆ? 1880 ಇಂದ 1880 ರಿಪ್ಪನ್ ಅವರಿದ್ರು. ನೆಕ್ಸ್ಟ್ ಅವ್ರು ಆದ್ಮೇಲೆ ಬಂದಿದ್ದವರು ಡಫ್ರಿನ್. 84 ಡಫ್ರಿನ್ ಇದ್ರು. ಸೊ ಇದರಿಂದ ಏನ್ ಗೊತ್ತಾಗುತ್ತೆ? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಶನ್ ಆಗೋ ಟೈಮ್ ಅಲ್ಲಿ ಯಾರು ವೈಸ್ ರಾಯ್ ಆಗಿದ್ರು? ಡಫ್ರಿನ್ ಅವರು ವೈಸ್ ರಾಯ್ ಆಗಿದ್ರು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಶನ್ ಟೈಮ್ ಅಲ್ಲಿ ಡಫ್ರಿನ್ ಅವರು ವೈಸ್ ರಾಯ್ ಆಗಿದ್ರು. ಓಕೆ, ಅವ್ರಿಗಿಂತ ಮುಂಚೆ ರಿಪ್ಪನ್ ಅವರು ವೈಸ್ ರಾಯ್ ಆಗಿದ್ರು. ನೆಕ್ಸ್ಟ್ ನೋಡೋಣ ಇಲ್ಲಿ ಏನಂದ್ರೆ ಮಿತ್ ಆಫ್ ಸೇಫ್ಟಿ ವಾಲ್. ಮಿತ್ ಆಫ್ ಸೇಫ್ಟಿ ವಾಲ್. ಸೊ ಏನ್ ಮಿತ್ ಅಂದ್ರೆ ಒಂದು ವದಂತಿ. ಏನ್ ವದಂತಿ ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಶನ್ ಆಗೋದಕ್ಕೆ ಮೂಲ ಕಾರಣ ಯಾರು? ಎಒ ಹ್ಯೂಮ್ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಅರೆ ಎಒ ಹ್ಯೂಮ್ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಫಾರ್ಮೇಶನ್ ಮಾಡಿ ಅಂತ ಅವ್ರಿಗೆ ಪ್ರೋತ್ಸಾಹಿಸಿದ್ದು ಯಾರು? ಅವರು ಫೋರ್ಸ್ ಮಾಡಿದ್ದು ಯಾರು? ಡಫ್ರಿನ್ ಅವರು. ಇದೊಂದು ವದಂತಿ. ಇದು ನಿಜಾನ ಸುಳ್ಳ ಆಮೇಲೆ ನೋಡೋಣ. ನಮ್ಗೆ ಇವಾಗ ಇರುವಂತ ಮಿತ್ ಏನ್ ಗೊತ್ತಾಗಬೇಕು ಅಂದ್ರೆ ಡಫ್ರಿನ್ ಅವರು ಯಾರು ವೈಸ್ ರಾಯ್ ಆಗಿರ್ತಾರೋ ಅವರು ಎಒ ಹ್ಯೂಮ್ ಅವ್ರನ್ನ ಫೋರ್ಸ್ ಮಾಡ್ತಾರೆ, ನೀವು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಫಾರ್ಮ್ ಮಾಡಬೇಕು ಅಂತ. ಓಕೆ, ಯಾಕೆ ಫಾರ್ಮ್ ಮಾಡಬೇಕು ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಂದು ಸೇಫ್ಟಿ ವಾಲ್ ತರ ಆಕ್ಟ್ ಆಗಬೇಕು ಅಂತ. ಸೇಫ್ಟಿ ವಾಲ್ ತರ ಆಕ್ಟ್ ಆಗಬೇಕು. ಏನ್ ಸೇಫ್ಟಿ ವಾಲ್ವ್ ಅದ್ರ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೋಣ. ಇವಾಗ ಜನರಲಿ ನಾವು ಮನೇಲೆಲ್ಲ ಒಂದು ಪ್ರೆಷರ್ ಕುಕ್ಕರ್ ಅಂತ ಇರುತ್ತೆ. ಓಕೆ, ನಾವು ಜನರಲಿ ಅನ್ನ ಎಲ್ಲ ಮಾಡೋದಕ್ಕೆ, ಬೇಳೆ ಎಲ್ಲ ಕುದಿಸೋದಕ್ಕೆ ಪ್ರೆಷರ್ ಕುಕ್ಕರ್ ಯೂಸ್ ಮಾಡ್ತೀವಿ. ಸೊ ಅಲ್ಲಿ ಮೇಲೆ ಒಂದು ವಿಸಿಲ್ ಇರುತ್ತೆ. ಸಪೋಸ್ ಆ ವಿಸಿಲ್ ಇರುವಂತ ಜಾಗನ ನಾವು ಕ್ಲೋಸ್ ಮಾಡಿಬಿಟ್ರೆ ಏನಾಗುತ್ತೆ? ಸೊ ನಾವು ಪ್ರೆಷರ್ ಕುಕ್ಕರ್ ಅಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಆ ಕುಕ್ಕರ್ ಬ್ಲಾಸ್ಟ್ ಆಗುವಂತ ಒಂದು ಚಾನ್ಸ್ ಇರುತ್ತೆ. ಸೊ ಅದೇ ತರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಶನ್ ಮಾಡೋದಕ್ಕಿಂತ ಮುಂಚೆ ಇಂಡಿಯಾದಲ್ಲಿ ಬ್ರಿಟಿಷರ್ ವಿರುದ್ಧ ಇರುವಂತ ಒಂದು ಆಕ್ರೋಶ ತುಂಬಾ ಜಾಸ್ತಿ ಆಗ್ತಾ ಇತ್ತು. ಸೊ ಆ ಆಕ್ರೋಶನ ಎಲ್ಲಾದ್ರೂ ನಾವು ತಡೆಗಟ್ಟದೇ ಇದ್ರೆ ಅವ್ನ ಕುಕ್ಕರ್ ಯಾವ ತರ ಬ್ಲಾಸ್ಟ್ ಆಗುತ್ತೋ ಆ ತರ ಇಂಡಿಯಾದವರೆಲ್ಲರೂ ಬ್ರಿಟಿಷರ್ ಮುಂದೆ ಮೇಲೆ ಬ್ಲಾಸ್ಟ್ ಆದ್ರೆ ಏನಾಗುತ್ತೆ? ಬ್ರಿಟಿಷರು ಇಂಡಿಯಾ ಬಿಟ್ಟು ಹೋಗ್ಬೇಕಾಗುತ್ತೆ.
ಹೀಗಾಗಿ ಅದು ಒಂದೇ ಸತಿ ಕುಕ್ಕರ್ ಹೇಗೆ ಬ್ಲಾಸ್ಟ್ ಆಗಬಾರ್ದು ಅಂತ ನಾವು ಸಣ್ಣ ಒಂದು ಸೇಫ್ಟಿ ವಾಲ್ ಬಿಟ್ಟಿರ್ತೀವೋ ನಿಧಾನಕ್ಕೆ ಗ್ಯಾಸ್ ಹೊರಗಡೆ ಹೋಗೋ ತರ, ಅದೇ ತರ ಎಲ್ಲರೂ ಒಂದೇ ತರ ಬ್ರಿಟಿಷರ್ ಮೇಲೆ ಅಟ್ಯಾಕ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಫಾರ್ಮ್ ಮಾಡಬೇಕು ಅಂತ ಒಂದು ನಿರ್ದೇಶನವನ್ನು ಡಫ್ರಿನ್ ಅವರು ಎ ಹ್ಯೂಮರ್ ಕೊಡ್ತಾರೆ ಅನ್ನೋಂತ ಒಂದು ವದಂತಿ. ಯಾಕೆ ಈ ತರ ಅಂದ್ರೆ, ಇವಾಗ ಜನರಲಿ ನೋಡಿದೀವಿ ನಾವೆಲ್ಲೋ ಒಂದು ಕ್ಲಾಸ್ ರೂಮ್ ಅಲ್ಲಿ ಅಥವಾ ಯಾರೋ ಒಂದ್ 4-5 ಜನ ತುಂಬಾ ಗಲಾಟೆ ಮಾಡ್ತಾ ಇದ್ರೆ, ಫ್ರೆಂಡ್ಸ್ ಇದ್ದವರು ಗಲಾಟೆ ಮಾಡ್ತಾ ಇದ್ರೆ ಏನ್ ಮಾಡ್ತೀವಿ, ಯಾರೋ ಒಬ್ಬರನ್ನ ನಾವು ಕ್ಲಾಸ್ ಮಾನಿಟರ್ ಆಗಿ ಮಾಡ್ತೀವಿ, ಕ್ಲಾಸ್ ಲೀಡರ್ ಆಗಿ. ಹೀಗಾದಾಗ ಏನಾಗುತ್ತೆ, ಆಟೋಮೆಟಿಕಲಿ ಅವ್ನು ಹೇಳಿದಾಗೆ ಅವ್ನ ಫ್ರೆಂಡ್ಸ್ ಎಲ್ಲ ಅವ್ನು ಮಾತು ಶುರು ಮಾಡ್ತಾರೆ. ಅದೇ ತರ ಇಂಡಿಯಾದಲ್ಲಿ ಎಲ್ಲರೂ ಒಂದೇ ಮಾಸಲ್ಲಿ ಬ್ರಿಟಿಷರ್ಸ್ ವಿರುದ್ಧ ಬಿದ್ರೆ ಬ್ರಿಟಿಷರ್ಸ್ಗೆ ಇಂಡಿಯನ್ಸ್ ನ ಕಂಟ್ರೋಲ್ ಮಾಡೋದು ಆಗಲ್ಲ. ಸೊ ಅವ್ರು ಇಂಡಿಯಾನ ಬಿಟ್ಟು ಹೋಗ್ಬೇಕಾಗುತ್ತೆ. ಅದೇ ಕಾರಣಕ್ಕೋಸ್ಕರ ಇಂಡಿಯಾದಲ್ಲಿರುವಂತ ಕೆಲವೊಬ್ಬರನ್ನ ಲೀಡರ್ಸ್ ನ ಕರ್ಕೊಂಡು ಒಂದು ಆರ್ಗನೈಸೇಷನ್ ಅಂತ ಫಾರ್ಮ್ ಮಾಡಿದ್ರೆ, ಆ ಆರ್ಗನೈಸೇಷನ್ ಇರುವಂತ ಲೀಡರ್ಸ್ ಹೇಳ್ದಂಗೆ ಬೇರೆ ಮಾಸಸ್ ಎಲ್ಲ ಕೇಳ್ತಾರೆ. ಹೀಗಾಗಿ ನಮ್ ವಿರುದ್ಧ ಏನು ದೊಡ್ಡ ಒಂದು ಆಕ್ರೋಶ ನಡೀತಾ ಇದೆಯೋ ಅದನ್ನ ತಣ್ಣಗೊಳಿಸಬಹುದು, ಅದನ್ನ ಕೂಲ್ ಡೌನ್ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು ಅನ್ನುವಂತ ಒಂದು ವದಂತಿ. ಸೊ ಆ ಸ್ಟಾರ್ಟ್ ಮಾಡಿದ್ದು ಯಾರು, ಎ ಹ್ಯೂಮ್ ಅವರು. ಅದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದು ಯಾರು, ಡಫ್ರಿನ್ ಅವರು ಅನ್ನುವಂತ ಒಂದು ವದಂತಿ. ಓಕೆ, ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಇಲ್ಲಿ ಏನಿದೆ ಅಂದ್ರೆ, that it was under the official direction, guidance and advice of ಡಫ್ರಿನ್. ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾರ ಅಡ್ವೈಸ್ ಮೇರೆಗೆ ಸ್ಟಾರ್ಟ್ ಆಯ್ತು, ಡಫ್ರಿನ್ ಅವರ ಅಡ್ವೈಸ್ ಮೇರೆಗೆ. ಸೊ ಅವರು ಎ ಹ್ಯೂಮರ್ ಅಡ್ವೈಸ್ ಕೊಡ್ತಾರೆ ಅಂತ. ನೆಕ್ಸ್ಟ್, ಯಾಕೆ ಅಡ್ವೈಸ್ ಕೊಡ್ತಾರೆ? ಟು ಪ್ರೊವೈಡ್ ಅ ಸೇಫ್, ಮೈಲ್ಡ್, ಪೀಸ್ಫುಲ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಔಟ್ಲೆಟ್ ಆರ್ ಸೇಫ್ಟಿ ವಾಲ್ವ್ ಫಾರ್ ದ ರೈಸಿಂಗ್ ಡಿಸ್ಕಂಟೆಂಟ್ ಅಮಾಂಗ್ ದ ಮಾಸಸ್. ಸೊ ಇಂಡಿಯಾದಲ್ಲಿರುವಂತ ದೊಡ್ಡ ಮಾಸಲ್ಲಿ ಒಂದು ಬ್ರಿಟಿಷರ್ಸ್ ವಿರುದ್ಧ ಇದ್ದಂತ ಒಂದು ಆಕ್ರೋಶ ಏನಿತ್ತು, ಅದು ಮುಂದೆ ವೈಲೆಂಟ್ ರೆವಲ್ಯೂಷನ್ ಟರ್ನ್ ಮಾಡಬಹುದು. ಅಂದ್ರೆ ವೈಲೆಂಟ್ ಮೀನ್ಸ್ ಆಗಿ ಟರ್ನ್ ಆಗ್ಬೋದು. ಸೊ ಅದನ್ನ ತಣ್ಣಗೊಳಿಸೋದಕ್ಕೋಸ್ಕರ ಒಂದು ಸೇಫ್ಟಿ ವಾಲ್ ಬೇಕಾಗಿತ್ತು. ಸೊ ಆ ಸೇಫ್ಟಿ ವಾಲ್ ಯಾವ್ದ್ರ ಮುಖಾಂತರ ನೀವು ಮಾಡ್ಬೋದು ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಶನ್ ಮುಖಾಂತರ ಮಾಡ್ಬೋದು. ಅದಕ್ಕೆ ನೀವು ಇದನ್ನ ಸ್ಟಾರ್ಟ್ ಮಾಡಿ ಅಂತ ಡಫ್ರಿನ್ ಅವರು ಎ ಹ್ಯೂಮರ್ಗೆ ಒಂದು ಮೆಸೇಜ್ ಕೊಡ್ತಾರೆ, ಒಂದು ಡೈರೆಕ್ಷನ್ ಕೊಡ್ತಾರೆ. ಸೊ ಹೀಗಾಗಿ ಕಾನ್ಸಿಕ್ವೆಂಟ್ಲಿ ದ ರೆವಲ್ಯೂಷನರಿ ಪೊಟೆನ್ಷಿಯಲ್ ವಾಸ್ ನಿಪ್ಡ್ ಇನ್ ದ ಬಡ್. ನಿಪ್ಡ್ ಇನ್ ದ ಬಡ್ ಅಂದ್ರೆ, ಸೊ ಒಂದು ಹೂ ಆಗೋಗಿಂತ ಮುಂಚೆನೆ ಮೊಗ್ಗಿರುತ್ತಲ್ಲ, ಸೊ ಮೊಗ್ಗಿನ ಸ್ಟೇಜ್ ಅಲ್ಲಿ ಅದನ್ನ ಚೂಟ್ ಬಿಡೋದು. ಸೊ ಅದು ಹೂ ಆಗೋ ಚಾನ್ಸೇ ಇಲ್ಲ. ಸೊ ಹೀಗಾಗಿ ಒಂದು ದೊಡ್ಡ ರೆವಲ್ಯೂಷನರಿ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಆಗೋಗಿಂತ ಮುಂಚೆನೆ ಅದನ್ನ ಏನ್ ಮಾಡೋದು, ನಾವು ತಣ್ಣಗೊಳಿಸೋದು. ಯಾವ ತರ, ಫಾರ್ಮೇಶನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೊ ಇದೊಂದು ವದಂತಿ. ಓಕೆ, ಸೊ ಇದು ಸತ್ಯನ ಸುಳ್ಳ ಅದ್ರ ಬಗ್ಗೆ ನಾವು ಮುಂದೆ ನೋಡೋಣ. ಓಕೆ, ಅದ್ರ ಬಗ್ಗೆ ನಾವು ಮುಂದೆ ನೋಡೋಣ. ಸೊ ನಾವು ಇಲ್ಲೇನ್ ತಿಳ್ಕೊಂಡ್ವಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮ್ ಮಾಡಿದ್ದು ಎ ಹ್ಯೂಮ್ ಅವರು. ಫಾರ್ಮೇಶನ್ ಮಾಡೋದಕ್ಕೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ರು ಎ ಹ್ಯೂಮ್ ಅವರು. ಸೊ ವದಂತಿ ಇರೋದೇನು, ಇವ್ರು ಫಾರ್ಮ್ ಮಾಡೋದಕ್ಕೆ ಇವ್ರಿಗೆ ಪ್ರೋತ್ಸಾಹ ಕೊಟ್ಟವ್ರು ಯಾರು, ಡಫ್ರಿನ್ ಅವರು. ಯಾಕೆ ಇವ್ರು ಪ್ರೋತ್ಸಾಹ ಕೊಟ್ಟರು? ಯಾಕಂದ್ರೆ ಇಂಡಿಯನ್ ಮಾಸ್ ಅಲ್ಲಿ ಬ್ರಿಟಿಷರ್ ವಿರುದ್ಧ ಒಂದು ದೊಡ್ಡ ಆಕ್ರೋಶ ಆಯಿತು. ಸೊ ಎಲ್ಲರೂ ಒಂದೇ ಸತಿ ಅಟ್ಯಾಕ್ ಮಾಡಿದ್ರೆ ಬ್ರಿಟಿಷರು ಇಂಡಿಯಾನ ಬಿಟ್ಟ ಹೋಗ್ಬೇಕಾಗುತ್ತೆ. ಸೊ ಅದನ್ನ ತಡೆಯೋದಕ್ಕೋಸ್ಕರ, ಆ ಇಡೀ ಆಕ್ರೋಶನ ಸ್ವಲ್ಪ ತಣ್ಣಗೊಳಿಸೋದಕ್ಕೋಸ್ಕರ, ಸೊ ಅವರಲ್ಲಿರುವಂತ ಕೆಲವೊಬ್ಬರ ಲೀಡರ್ಸ್ ನ ಸೇರಿಸಿ ಒಂದು ಆರ್ಗನೈಸೇಷನ್ ಫಾರ್ಮ್ ಮಾಡಿ ಒಂದು ಸೇಫ್ಟಿ ವಾಲ್ ಕ್ರಿಯೇಟ್ ಮಾಡುವಂತ ಒಂದು ಪ್ಲಾನ್ ಇತ್ತು. ಅದಕ್ಕೆ ಡಫ್ರಿನ್ ಅವರು ಅದನ್ನ ಎ ಹ್ಯೂಮರ್ಗೆ ಸಜೆಸ್ಟ್ ಮಾಡ್ತಾರೆ ಅಂತ ಒಂದು ವದಂತಿ. ನೆಕ್ಸ್ಟ್ ನೋಡೋಣ, ಇದು ನಿಜಾನ ಸುಳ್ಳ ಅಂತ. ಯಂಗ್ ಇಂಡಿಯಾ ಪಬ್ಲಿಷ್ಡ್ ಇನ್ 1916. ಸೊ ಇಲ್ಲಿ ಮುಂದೆ ಏನ್ ನೋಡೋಣ, ನೆಕ್ಸ್ಟ್ ಕೆಲವೊಬ್ರು ಜನ ಈ ವದಂತಿನ ಸಪೋರ್ಟ್ ಮಾಡ್ತಾರೆ. ಓಕೆ, ಸಪೋರ್ಟ್ ಮಾಡಿ ಅದು ನಿಜ ಅಂತ ಹೇಳಿ ಅದನ್ನ ಬರೀತಾರೆ. ಸೊ ಯಾರ್ಯಾರು ಆ ತರ ಬರ್ದಿದ್ದಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಿಲ್ಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಇಂಪಾರ್ಟೆಂಟ್ ಆಗುತ್ತೆ, ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಆಗುತ್ತೆ. ಸೊ ಫಿಲ್ಮ್ಸ್ ಅಲ್ಲಿ ಯಾವ ತರ ಕ್ವಶನ್ ಕೇಳಬಹುದು, ಈ ತರ ಕ್ವಶನ್ ಕೇಳಬಹುದು. ಹೂ ಅಮಾಂಗ್ ದ ಫಾಲೋಯಿಂಗ್ ಸಪೋರ್ಟೆಡ್ ದ ಸೇಫ್ಟಿ ವಾಲ್ ಥಿಯರಿ ಅಂತ ಕೇಳಿದಾಗ ನಮ್ಗೆ ಈ ಹೆಸರುಗಳೆಲ್ಲ ಗೊತ್ತಿರ್ಬೇಕಾಗುತ್ತೆ. ಲಾಲಾ ಲಜಪತ್ ರಾಯ್ ಅವರು ಸಪೋರ್ಟ್ ಮಾಡಿದ್ರು, ಆರ್ ಪಾಲ್ಮೆ ದತ್ ಅವರು, ಇವರೆಲ್ಲ ಸಪೋರ್ಟ್ ಮಾಡಿದ್ರು ಅಂತ ಹೇಳ್ಬೇಕಾಗುತ್ತೆ. ಅದೇ ತರ ಮೇನ್ಸ್ ಅಲ್ಲಿ ಯಾವುದೋ ಒಂದು ಅದರ ಸೇಫ್ಟಿ ವಾಲ್ ಥಿಯರಿ ಇಸ್ ರೈಟ್ ಆರ್ ರಾಂಗ್ ಅಂತ ಏನೋ ಒಂದು ಕ್ವಶನ್ ಕೇಳಿದಾಗ ಅದಕ್ಕೆ ನಾವು ಆನ್ಸರ್ ಕೊಡಬೇಕು ಅಂದ್ರೆ ಬರೀ ಪ್ಲೇನ್ ಆಗಿ ಬರ್ದ್ರೆ ನಡೆಯಲ್ಲ. ಇವ್ರನ್ನೆಲ್ಲ ಕೋಟ್ ಮಾಡಿ ನಾವು ಆನ್ಸರ್ ಬರೆದ್ರೆ ನಮ್ಮ ಆನ್ಸರ್ಗೆ ಒಂದು ವೇಟೇಜ್ ಇರುತ್ತೆ. ಓಕೆ, ವೇಟೇಜ್ ಇರುತ್ತೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ನೋಡೋಣ. ಸೊ ಇಲ್ಲೇನ್ ಲಿಸ್ಟ್ ಮಾಡಿದೀನೋ ಇವರೆಲ್ಲ ಸೇಫ್ಟಿ ವಾಲ್ ಥಿಯರಿ ನಿಜ ಅಂತ ನಂಬಿದವರು. ಓಕೆ, ನಂಬಿದವರು. ಆಮೇಲೆ ನಿಜ ಅಂತ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಕೂಡ ಬರ್ದವರು. ಸೊ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ನೋಡೋಣ. ಸೊ ಇಲ್ಲಿ ಯಂಗ್ ಇಂಡಿಯಾ ಅನ್ನುವಂತ ಒಂದು ನ್ಯೂಸ್ ಪೇಪರ್ ಅಥವಾ ಒಂದು ಬುಕ್ ಪಬ್ಲಿಷ್ ಆಯ್ತು. ಯಾವಾಗ ಪಬ್ಲಿಷ್ ಆಯ್ತು? 1916 ಅಲ್ಲಿ. ಸೊ UPSC ಯಂಗ್ ಇಂಡಿಯಾ ಯಾವಾಗ ಪಬ್ಲಿಷ್ ಆಯ್ತು? 1916 ಅಲ್ಲ, 15 ಅಲ್ಲ, ಈ ತರ ಕೇಳುವಂತ ಚಾನ್ಸಸ್ ತುಂಬಾ ಕಡಿಮೆ. ಇಲ್ಲಿ ನಮ್ಗೇನ್ ಗೊತ್ತಿರಬೇಕು ಅಂದ್ರೆ ಯಂಗ್ ಇಂಡಿಯಾದಲ್ಲಿ ಆರ್ಟಿಕಲ್ಸ್ ಯಾರು ಬರೆದ್ರು? ಆರ್ಟಿಕಲ್ ಬರೆದವರು ಲಾಲಾ ಲಜಪತ್ ರಾಯ್. ಓಕೆ, ಲಾಲಾ ಲಜಪತ್ ರಾಯ್. ಮತ್ತೆ ಇಲ್ಲಿ ಮತ್ತೊಂದು ಟರ್ಮ್ ನೋಡ್ತೀವಿ ನಾವು, ಎಕ್ಸ್ಟ್ರೀಮಿಸ್ಟ್ ಅಂತ. ಓಕೆ, ಎಕ್ಸ್ಟ್ರೀಮಿಸ್ಟ್ ಅಂತ. ಸೊ ಅದ್ರ ಬಗ್ಗೆ ನೋಡೋಣ. ಸೊ ಲಾಲಾ ಲಜಪತ್ ರಾಯ್ ಅವರು ಎಕ್ಸ್ಟ್ರೀಮಿಸ್ಟ್ ಆಗಿದ್ರು. ಇದರ ಅರ್ಥ ಏನು? ನಾವು ಮುಂದೆ ಒಂದು ಟಾಪಿಕ್ ಡಿಸ್ಕಸ್ ಮಾಡ್ತೀವಿ. ಕಾಂಗ್ರೆಸ್ ಅಲ್ಲೇ ಎರಡು ಪಂಗಡಗಳು. ಓಕೆ, ಎರಡು ಗ್ರೂಪ್ಸ್. ಒಂದು ಎಕ್ಸ್ಟ್ರೀಮಿಸ್ಟ್ ಗ್ರೂಪ್, ಮತ್ತೊಂದು ಮಾಡರೇಟ್ ಗ್ರೂಪ್.
ಸೊ ಇಬ್ಬರ ಮಧ್ಯದಲ್ಲೂ ಕೆಲವೊಂದಿಷ್ಟು ಭೇದ ಭಾವಗಳಿದ್ವು, ಕೆಲವೊಂದಿಷ್ಟು ಡಿಫ್ರೆನ್ಸಸ್ ಇದ್ವು. ಓಕೆ, ಅವು ಏನ್ ಡಿಫ್ರೆನ್ಸಸ್ ಅದ್ರ ಬಗ್ಗೆ ಮುಂದೆ ಒಂದು ಸಪರೇಟ್ ಟಾಪಿಕ್ ಅಲ್ಲಿ ಡಿಸ್ಕಸ್ ಮಾಡೋಣ. ಇವಾಗ ನಮ್ಗೆ ಟೈಮ್ ಬಿಂಗ್ ಇಷ್ಟು ಗೊತ್ತಿರಲಿ, ಕಾಂಗ್ರೆಸ್ ಅಲ್ಲೇ ಎರಡು ಗ್ರೂಪ್ಸ್, ಒಬ್ಬರನ್ನ ಎಕ್ಸ್ಟ್ರೀಮಿಸ್ಟ್ ಅಂತ ಕರಿತಿದ್ವಿ ಒಂದು ಗ್ರೂಪ್ ನ, ಮತ್ತೊಂದು ಗ್ರೂಪ್ ನ ಮಾಡರೇಟ್ಸ್ ಅಂತ ಕರಿತಾ ಇದ್ವಿ. ಸೊ ಇಲ್ಲಿಂದ ನಮ್ಗೆ ಗೊತ್ತಾಗುತ್ತೆ ಲಾಲಾ ಲಜಪತ್ ರಾಯ್ ಅವರು ಏನಿದ್ರು ಎಕ್ಸ್ಟ್ರೀಮಿಸ್ಟ್ ಇದ್ರು. ಸೊ ಎಕ್ಸ್ಟ್ರೀಮಿಸ್ಟ್ಸ್ಗೆ ಮಾಡರೇಟ್ಸ್ ಕಂಡ್ರೆ ಆಗ್ ಬರ್ತಿರಲಿಲ್ಲ, ಅದೇ ತರ ಮಾಡರೇಟ್ಸ್ಗೆ ಎಕ್ಸ್ಟ್ರೀಮಿಸ್ಟ್ಸ್ ನ ಕಂಡ್ರೆ ಅಥವಾ ಅವ್ರ ಐಡಿಯಾಸ್ ನ ಕಂಡ್ರೆ ಆಗ್ ಬರ್ತಿರ್ಲಿಲ್ಲ. ಹೀಗಾಗಿ ಎಕ್ಸ್ಟ್ರೀಮಿಸ್ಟ್ಸ್ ಮಾಡರೇಟ್ಸ್ ನ ಅಟ್ಯಾಕ್ ಮಾಡೋದಕ್ಕೆ ಏನೋ ವೆಪನ್ ಬೇಕಾಗಿತ್ತು, ಏನೋ ಟೂಲ್ ಬೇಕಾಗಿತ್ತು. ಹೀಗಾಗಿ ರಿಪೀಟೆಡ್ಲಿ ಎಕ್ಸ್ಟ್ರೀಮಿಸ್ಟ್ಸ್ ಅವರು ಬೇರೆ ಬೇರೆ ಒಂದು ಮಾತುಗಳನ್ನ ತಗೊಂಡು ಐಡಿಯಾಸ್ಗಳನ್ನ ತಗೊಂಡು ಅಟ್ಯಾಕ್ ಮಾಡ್ತಾ ಇದ್ರು. ಅದೇ ತರ ಎಕ್ಸ್ಟ್ರೀಮಿಸ್ಟ್ ಲೀಡರ್ ಲಾಲಾ ಲಜಪತ್ ರಾಯ್ ಅವರು ಮಾಡರೇಟ್ಸ್ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ. ಯಾವ ತರ ಅಟ್ಯಾಕ್ ಮಾಡಿ, ಯಾವ ತರ ವೆಪನ್ ಯೂಸ್ ಮಾಡಿ, ಸೇಫ್ಟಿ ವಾಲ್ ಥಿಯರಿ ನಿಜ ಅಂತ ಹೇಳಿ. ಯಾಕಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಶನ್ ಅಲ್ಲಿ ತುಂಬಾ ಜನ ಮಾಡರೇಟ್ಸ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿರ್ತಾರೆ. ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಶನ್ ಆಗಿರೋದು ಸೇಫ್ಟಿ ವಾಲ್ವ್ ಅಂತ ಲಾಲಾ ಲಜಪತ್ ಅವರು ನಂಬ್ತಾರೆ. ಅದೇ ಪಾಯಿಂಟ್ ಇಟ್ಕೊಂಡು ಮಾಡರೇಟ್ಸ್ ನ ಕ್ರಿಟಿಸೈಸ್ ಮಾಡ್ತಾರೆ. ಓಕೆ, ಸೊ ಇದ್ರ ಬಗ್ಗೆ ಆರ್ಟಿಕಲ್ ಅಲ್ಲಿ ಬರ್ತಾ ಇರೋರು ಯಂಗ್ ಇಂಡಿಯಾದಲ್ಲಿ. ಸೊ ಇಲ್ಲಿ ಫಿಲ್ಮ್ಸ್ ಪಾಯಿಂಟ್ ಆಫ್ ವ್ಯೂ ಏನ್ ಕೇಳ್ಬೋದು ನಮಗೆ, ಹೂ ರೋಟ್ ಆರ್ಟಿಕಲ್ ಇನ್ ಯಂಗ್ ಇಂಡಿಯಾ? ಲಾಲಾ ಲಜಪತ್ ರಾಯ್. Okay, so whether Lala Lajpat Rai was an extremist or a moderate, so Lala Lajpat Rai was a extremist. So ಎಲ್ಲ ಪಾಯಿಂಟ್ಸ್ ಫಿಲ್ಮ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ. ಅದೇ ಮೇನ್ಸ್ ಅಲ್ಲಿ ಬರೆಯುವಾಗ ನಾವು ಬೇರೆ ಬೇರೆ ಪಾಯಿಂಟ್ಸ್ ನ ಕೋಟ್ ಮಾಡಬಹುದು, ಯಾರ್ಯಾರು ಅದನ್ನ ನಂಬಿದ್ರು ಅಂತ ಹೇಳುವಾಗ. ಸೊ ಲಾಲಾ ಲಜಪತ್ ರಾಯ್ ಅವರು ನಂಬಿದ್ರು ಸೇಫ್ಟಿ ವಾಲ್ ಥಿಯರಿನ. ಸೊ ಯಂಗ್ ಇಂಡಿಯಾದಲ್ಲಿ ಅವರು ಅದನ್ನ ಎಕ್ಸ್ಪ್ರೆಸ್ ಕೂಡ ಮಾಡಿದ್ರು ಅಂತ ನಾವು ಮೇನ್ಸ್ ಅಲ್ಲಿ ಬರಿಬಹುದು. ನೆಕ್ಸ್ಟ್ ಇದಾದ್ಮೇಲೆ ಆರ್ ಪಾಲ್ಮೆ ದತ್. ಓಕೆ, ಆರ್ ಪಾಲ್ಮೆ ದತ್ ಅಥಾರಿಟೇಟಿವ್ ವರ್ಕ್ ಇಂಡಿಯಾ ಟುಡೇ. ಸೊ ಇಂಡಿಯಾ ಟುಡೇ ಅನ್ನುವಂತ ಒಂದು ಬುಕ್ ಬರ್ದವ್ರು ಯಾರು? ಆರ್ ಪಾಲ್ಮೆ ದತ್. ಓಕೆ, ಆರ್ ಪಾಲ್ಮೆ ದತ್. ಸೊ ಮೇಡ್ ದ ಮಿತ್ ಆಫ್ ಸೇಫ್ಟಿ ವಾಲ್ವ್ ಆಸ್ ಅ ಸ್ಟ್ಯಾಪಲ್ ಆಫ್ ಲೆಫ್ಟ್ ವಿಂಗ್ ಒಪಿನಿಯನ್. ಓಕೆ, ಲೆಫ್ಟ್ ವಿಂಗ್ ಒಪಿನಿಯನ್. ಸೊ ಒಂದು ಪೊಲಿಟಿಕಲ್ ಐಡಿಯಾಲಜೀಸ್ ಅಂತ ತಗೊಂಡಾಗ ಜನರಲಿ ಒಂದು 3 ಥರ ಐಡಿಯಾಲಜೀಸ್ ಬರುತ್ತೆ ಮೇನ್ ಆಗಿ. ಒಂದು ಲೆಫ್ಟ್, ಒಂದು ಸೆಂಟರು, ಮತ್ತೊಂದು ರೈಟು. ಇವಾಗ ಲೆಫ್ಟ್, ರೈಟ್, ಸೆಂಟರ್ ಅನ್ನೋಂಥವ್ರ ಬಗ್ಗೆ ಒಂದು ಬೇರೆ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಆ ವಿಡಿಯೋನ ನೀವು ತೆಗೆದು ನೋಡ್ಬೋದು. ಫಾರ್ ಟೈಮ್ ಬಿಂಗ್ ಏನ್ ಗೊತ್ತಿರಲಿ ಅಂದ್ರೆ ಲೆಫ್ಟ್ ವಿಂಗ್ ಒಂದು ಐಡಿಯಾಲಜಿ. ಓಕೆ, ಸೊ ಆ ಐಡಿಯಾಲಜಿನ ನಂಬಿದವ್ರು ಯಾರು? ಆರ್ ಪಾಲ್ಮೆ ದತ್. ಸೊ ಅವರು ಸೇಫ್ಟಿ ವಾಲ್ವ್ ಥಿಯರಿ ನಿಜವಾದದ್ದು ಅಂತ ನಂಬಿರ್ತಾರೆ. ಅದೇ ತರ ಅದ್ರ ಪರವಾಗಿ ಆರ್ಟಿಕಲ್ ಕೂಡ ಬರೀತಾರೆ. ಅಂದ್ರೆ ಅದು ನಿಜಾನ ಸುಳ್ಳ ಅಂತ ಹೇಳೋವಾಗ ಸೇಫ್ಟಿ ವಾಲ್ವ್ ನಿಜ ಅನ್ನುವಂತ ಅದನ್ನ ಇಟ್ಕೊಂಡು ಅವ್ರ ಆರ್ಟಿಕಲ್ ಕೂಡ ಬರೀತಾರೆ. ಹೀಗಾಗಿ ಪ್ರತಿ ದಿವಸ ಡಿಸ್ಕಷನ್ ಮಾಡುವಾಗ ಲೆಫ್ಟ್ ವಿಂಗ್ ಐಡಿಯಾಲಜಿ ಇದ್ದವರು ಅವ್ರ ಸೇಫ್ಟಿ ವಾಲ್ವ್ ನಿಜ ಅಂತಾನೆ ನಂಬ್ಕೊಂಡೇ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್, ನ್ಯಾಷನಲ್ ಕ್ಯಾರೆಕ್ಟರ್ ಬಿಗ್ಯಾನ್ ಟು ಓವರ್ ಶ್ಯಾಡೋ ದ ಲಾಯಲಿಸ್ಟ್ ಕ್ಯಾರೆಕ್ಟರ್. ಓಕೆ, ಅವ್ರು ಅಷ್ಟು ಬರೀತಾರೆ ಪಾಲ್ಮೆ ದತ್ ಅವರು. ಅದಲ್ಲದೆ ಮತ್ತೆ ಒಂದು ಎಕ್ಸ್ಟ್ರಾ ಪಾಯಿಂಟ್ ಹೇಳ್ತಾರೆ. ಏನ್ ಎಕ್ಸ್ಟ್ರಾ ಪಾಯಿಂಟ್ ಅಂದ್ರೆ ನ್ಯಾಷನಲ್ ಕ್ಯಾರೆಕ್ಟರ್ ಬಿಗ್ಯಾನ್ ಟು ಓವರ್ ಶ್ಯಾಡೋ ದ ಲಾಯಲಿಸ್ಟ್ ಕ್ಯಾರೆಕ್ಟರ್. ಸೊ ಲಾಯಲಿಸ್ಟ್ ಕ್ಯಾರೆಕ್ಟರ್ ಅಂದ್ರೆ ಯಾರು ಬ್ರಿಟಿಷರ್ ಪರವಾಗಿರ್ತಾರೋ, ಅವ್ರ ಫೇವರ್ ಆಗಿರ್ತಾರೋ ಅವ್ರಿಗೆ ನಾವು ಲಾಯಲಿಸ್ಟ್ ಅಂತ ಕರಿತೀವಿ. ಯಾರು ದೇಶದ ಪರವಾಗಿ ದೇಶಕ್ಕೆ ಬೇಗ ಸ್ವಾತಂತ್ರ್ಯ ಸಿಗಬೇಕು, ಬ್ರಿಟಿಷರ್ ಒಂದು ದೇಶನ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಿರ್ತಾರೋ ಅದಕ್ಕೆ ನಾವು ನ್ಯಾಷನಲಿಸ್ಟ್ ಅಂತ ಕರಿತೀವಿ. ಸೊ ಈಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಶನ್ ಆದ್ಮೇಲೆ ಏನಾಯ್ತು ಅಂದ್ರೆ ನ್ಯಾಷನಲ್ ಕ್ಯಾರೆಕ್ಟರ್ ಬಿಗ್ಯಾನ್ ಟು ಓವರ್ ಶ್ಯಾಡೋ ದ ಲಾಯಲಿಸ್ಟ್ ಕ್ಯಾರೆಕ್ಟರ್. ಅಂದ್ರೆ ಬ್ರಿಟಿಷರ್ ಪರವಾಗಿದ್ದಂಥವ್ರ ಸಂಖ್ಯೆ ಕಡಿಮೆ ಆಗಕ್ಕೆ ಶುರು ಆಯ್ತು. ಅದೇ ನ್ಯಾಷನಲ್ ಕ್ಯಾರೆಕ್ಟರ್ ಇದ್ದಂತ ಜನರ ಅಥವಾ ಐಡಿಯಾಲಜಿ ಇದ್ದಂಥವ್ರು ತುಂಬಾ ಜಾಸ್ತಿ ಜನ ಆಗಕ್ಕೆ ಶುರು ಆದ್ರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಶನ್ ಶುರು ಆದ್ಮೇಲೆ. ಆದ್ರೆ ದ ಒರಿಜಿನಲ್ ಸಿನ್ ಆಫ್ ಇಟ್ಸ್ ಮ್ಯಾನರ್ ಆಫ್ ಬರ್ತ್ ಲೆಫ್ಟ್ ಅ ಪರ್ಮನೆಂಟ್ ಮಾರ್ಕ್. ಅಂದ್ರೆ ಏನಿದ್ರ ಅರ್ಥ? ಸೊ ಈ ತರ ನ್ಯಾಷನಲಿಸ್ಟ್ ಐಡಿಯಾಲಜಿ ಇದ್ದವರು ತುಂಬಾ ಜಾಸ್ತಿ ಆಗಕ್ಕೆ ಶುರು ಮಾಡಿದ್ರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲಿ. ಆದ್ರೆ ಮೂಲತಃ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮ್ ಆಗಿದ್ದು ಯಾರಿಂದ? ಒಬ್ಬ ಬ್ರಿಟಿಷರಿಂದ, ಹ್ಯೂಮ್ ಇಂದ ಅನ್ನುವಂತ ಕ್ವಶನ್ ಯಾವಾಗ್ಲೂ ಎಲ್ಲರನ್ನು ಕಾಡ್ತಾ ಇತ್ತು. ಸೊ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಅದಲ್ಲದೆ ಮತ್ತೆ ಆರ್ ಪಾಲ್ಮೆ ದತ್ ಅವರು ಏನ್ ಹೈಲೈಟ್ ಮಾಡ್ತಾರೆ ಅಂದ್ರೆ, ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಟೂ ಫೋಲ್ಡ್ ಕ್ಯಾರೆಕ್ಟರ್. ಏನ್ ಟೂ ಫೋಲ್ಡ್ ಕ್ಯಾರೆಕ್ಟರ್? ಒಂದು ಕ್ರಿಯೇಟೆಡ್ ಬೈ ಗೌರ್ಮೆಂಟ್. ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾರು ಫಾರ್ಮ್ ಮಾಡಿದ್ರು? ಗೌರ್ಮೆಂಟ್ ಅವರು. ವದಂತಿ ಅರೆ ಡಫ್ರಿನ್ ಅವರು ಹ್ಯೂಮರ್ ಹೇಳ್ತಾರೆ, ಹ್ಯೂಮರ್ ಫಾರ್ಮ್ ಮಾಡ್ತಾರೆ. ಅದು ಇಂಡೈರೆಕ್ಟ್ಲಿ ಯಾರು ಫಾರ್ಮ್ ಮಾಡ್ದಂಗಾಯ್ತು? ಗೌರ್ಮೆಂಟ್ ಅವರು, ಬ್ರಿಟಿಷ್ ಗೌರ್ಮೆಂಟ್ ಫಾರ್ಮ್ ಮಾಡ್ದಂಗಾಯ್ತು. ಅದಲ್ಲದೆ ಯಟ್ ಬಿಕೇಮ್ ದ ಆರ್ಗನೈಸರ್ ಆಫ್ ಆಂಟಿ ಇಂಪೀರಿಯಲಿಸ್ಟ್ ಮೂವ್ಮೆಂಟ್. ಗೌರ್ಮೆಂಟ್ ಅವ್ರು ಫಾರ್ಮ್ ಮಾಡಿರುವಂತ ಆರ್ಗನೈಸೇಷನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾರ ವಿರುದ್ಧ ಬಿತ್ತು? ಅದೇ ಗೌರ್ಮೆಂಟ್ ವಿರುದ್ಧನೇ, ಬ್ರಿಟಿಷ್ ಗೌರ್ಮೆಂಟ್ ವಿರುದ್ಧನೇ ಬಿತ್ತು. ಸೊ ಇದೊಂಥರ ಡ್ಯುಯಲ್ ನೇಚರ್ ತೋರಿಸುತ್ತೆ ಅಂತ ಆರ್ ಪಾಲ್ಮೆ ದತ್ ಅವರು ಬರೀತಾರೆ. ಅದಲ್ಲದೆ ದಿಸ್ ಡ್ಯುಯಾಲಿಟಿ ಆಫ್ ಕಾಂಗ್ರೆಸ್ ಲೀಡರ್ಶಿಪ್ ಎಕ್ಸ್ಟೆಂಡೆಡ್ ಫ್ರಮ್ ಗೋಖಲೆ ಟು ಗಾಂಧಿ. ಸೊ ಆರ್ ಪಾಲ್ಮೆ ದತ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಗೋಖಲೆಯಿಂದ ಗಾಂಧಿವರೆಗೂ ಎಲ್ಲರೂ ಡ್ಯುಯಲಿಸ್ಟ್ ಆಗಿರ್ತಾರೆ. ಡ್ಯುಯಲಿಸ್ಟ್ ಅಂದ್ರೆ ಕೆಲವು ಸತಿ ಬ್ರಿಟಿಷರ್ಸ್ ನ ಪ್ಲೀಸ್ ಮಾಡ್ತಾರೆ, ಕೆಲವು ಸತಿ ಬ್ರಿಟಿಷರ್ಸ್ ವಿರುದ್ಧ ದಂಗೆ ಹೇಳ್ತಾರೆ. ಸೊ ಒಂಥರ ಈ ಡ್ಯುಯಾಲಿಟಿ ನೇಚರ್ ಕಾಂಗ್ರೆಸ್ ಅಲ್ಲಿ ಇತ್ತು. ಆಮೇಲೆ ಕೆಲವೊಂದಿಷ್ಟು ಲೀಡರ್ಸ್ ಅಲ್ಲಿ ಇತ್ತು. ಆ ಲೀಡರ್ಸ್ ಬಗ್ಗೆ ಕೂಡ ಮೆನ್ಷನ್ ಮಾಡ್ತಾರೆ. ಅವ್ರು ಯಾರು ಅಂದ್ರೆ ಗೋಖಲೆಯಿಂದ ಗಾಂಧಿ. ಓಕೆ, ಗಾಂಧಿ. ನೆಕ್ಸ್ಟ್, ದಸ್ ಕಾಂಗ್ರೆಸ್ ಹ್ಯಾಡ್ ಬಿಕಮ್ ಎನ್ ಆರ್ಗನ್ ಆಫ್ ಅಪೋಸಿಷನ್ ಟು ದ ರಿಯಲ್ ರೆವಲ್ಯೂಷನ್ ವಿಚ್ ಇಸ್ ವೈಲೆಂಟ್ ರೆವಲ್ಯೂಷನ್. ಸೊ ಪಾಲ್ಮೆ ದತ್ ಅವ್ರು ಏನ್ ಹೇಳ್ತಾರೋ ಅಂದ್ರೆ, ಸೊ ರಿಯಲ್ ರೆವಲ್ಯೂಷನ್, ವೈಲೆಂಟ್ ರೆವಲ್ಯೂಷನ್ ಇರಬೇಕಾಗಿತ್ತು. ಓಕೆ, ವೈಲೆಂಟ್ ರೆವಲ್ಯೂಷನ್ ಇರಬೇಕಾಗಿತ್ತು. ಆದ್ರೆ ಕಾಂಗ್ರೆಸ್ ಅವರು
ರಿಯಲ್ ರೆವಲ್ಯೂಷನ್ ಅಂದ್ರೆ ವೈಲೆಂಟ್ ರೆವಲ್ಯೂಷನ್ ಆಗಬೇಕಾಗಿತ್ತು. ಆದ್ರೆ ಕಾಂಗ್ರೆಸ್ ಅವರು ಈ ವೈಲೆಂಟ್ ರೆವಲ್ಯೂಷನ್ಗೆ ಅಪೋಸ್ಡ್ ಆಗಿದ್ದಾರೆ ಅಂತ ಆರ್ ಪಾಲ್ಮೆದತ್ತರ್ ಹೇಳ್ತಾರೆ. ನೆಕ್ಸ್ಟ್ ಕಲ್ಮಿನೇಷನ್ ಆಫ್ ದಿಸ್ ಡ್ಯುಯಲ್ ರೋಲ್. ಸೊ ಇದು ಡ್ಯುಯಲ್ ರೋಲ್ ಫೈನಲಿ ಯಾವಾಗ ಎಂಡ್ ಆಯ್ತು ಅಂದ್ರೆ ಯಾವಾಗ ಭಾರತಕ್ಕೆ ಸ್ವತಂತ್ರ ಸಿಕ್ತು. ಸೊ ಸ್ವತಂತ್ರ ಸಿಕ್ಕೋಗಿಂತ ಮುಂಚೆ ಬಂದಂತ ಪ್ಲಾನ್ ಯಾವುದು? ಮೌಂಟ್ ಬ್ಯಾಟನ್ ಪ್ಲಾನ್. ಸೊ ನಮಗೆಲ್ಲ ಗೊತ್ತು ಮೌಂಟ್ ಬ್ಯಾಟನ್ ಪ್ಲಾನ್ ಅಥವಾ ಮೌಂಟ್ ಬ್ಯಾಟನ್ ಸೆಟಲ್ಮೆಂಟ್. ಸೊ ಇದಾದ್ಮೇಲೆ ಇಂಡಿಯಾ ಡಿವೈಡ್ ಆಗಿದ್ದು, ಆಮೇಲೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947 ಅಲ್ಲಿ. ಸೊ ಈ ತರ ಇದು ಡಬಲ್ ಏನಂತ ಡ್ಯುಯಾಲಿಟಿ ಎಲ್ಲಿವರೆಗೂ ನಡೀತು ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಸಿಗೋವರೆಗೂ ಒಂದು ಡ್ಯುಯಾಲಿಟಿ ನಡೀತಾ ಇತ್ತು. ಒಂದ್ ಕಡೆ ಗೌರ್ಮೆಂಟ್ ಸಪೋರ್ಟ್ ಎಕ್ಸ್ಟೆಂಡ್ ಮಾಡ್ತಾ ಇದ್ವಿ, ಮತ್ತೊಂದ್ ಕಡೆ ಲೀಡರ್ಸ್ ಗೌರ್ಮೆಂಟ್ ಅಪೋಸ್ ಮಾಡ್ತಾ ಇದ್ರು. ಈ ತರ ಡ್ಯುಯಾಲಿಟಿ ಆಫ್ ಕ್ಯಾರೆಕ್ಟರ್ ಇತ್ತು ಅಂತ ಆರ್ ಪಾಲ್ಮೆದತ್ತರ್ ಹೇಳ್ತಾರೆ. ನೆಕ್ಸ್ಟ್ 1939 ಅಲ್ಲಿ MS ಗೋಲ್ವಾಲ್ಕರ್ ಅವರು, ಓಕೆ, ಗೋಲ್ವಾಲ್ಕರ್ ಅವರು ಒಂದು ಪ್ಯಾಂಪ್ಲೆಟ್ ವಿ ಗೋಲ್ವಾಲ್ಕರ್ ಅಂತ ಅದ್ರಲ್ಲಿ ಏನ್ ಮಾಡ್ತಾರೆ, ಅವರು ಸೇಫ್ಟಿ ವಾಲ್ ಥಿಯರಿ ನಿಜ ಅಂತ ಹೇಳ್ತಾರೆ. ಓಕೆ, ನಿಜ ಅಂತ ಹೇಳಿ ಅವ್ರೇನ್ ಹೇಳ್ತಾರೆ, ಕಾಂಗ್ರೆಸ್ ಯಾವಾಗ್ಲೂ ಸೆಕ್ಯುಲರಿಸಂ ಅಂತ ಹೇಳ್ತಾ ಇತ್ತು. ಸೊ ಗೋಲ್ವಾಲ್ಕರ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಇವ್ರು ಸೆಕ್ಯುಲರಿಸಂ ಅಂದ್ರೆ ಒಂಥರ ಆಂಟಿ ನ್ಯಾಷನಲಿಸಂ. ಸೊ ಯಾವಾಗ ಸೆಕ್ಯುಲರಿಸಂ ಅಂತ ಹೇಳ್ತಾ ಇದ್ದಾರೋ ಅವ್ರೊಂಥರ ದೇಶದ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂತ ಅವರು ಕ್ರಿಟಿಸೈಸ್ ಮಾಡೋಕೆ MS ಗೋಲ್ವಾಲ್ಕರ್ ಅವರು ಸೇಫ್ಟಿ ವಾಲ್ ಥಿಯರಿನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಹ್ಯೂಮ್ ಕಾಟನ್. ಅಷ್ಟಲ್ಲದೆ ಮತ್ತೆ ಮುಂದೆ MS ಗೋಲ್ವಾಲ್ಕರ್ ಅವರು ಬರೀತಾರೆ, ಏನ್ ಬರೀತಾರೆ ಅಂದ್ರೆ, ಹ್ಯೂಮ್ ಕಾಟನ್ ಅಂಡ್ ವೆಡರ್ಬರ್ನ್ ಫೌಂಡೆಡ್ ಕಾಂಗ್ರೆಸ್ ಆಸ್ ಅ ಸೇಫ್ಟಿ ವಾಲ್ to seething nationalism as a toy which would lull the awakening giant into slumber, an instrument to destroy national consciousness. So ಏನ್ ಬರೀತಾರೆ ಅಂದ್ರೆ, ಯಾವಾಗಲೂ ಮಗು ಅಳುವಾಗ ನಾವು ಏನ್ ಮಾಡ್ತೀವಿ, ಅದ್ರ ಕೈಯಲ್ಲಿ ಆಟ ಆಡೋದಕ್ಕೊಂದು ಯಾವ್ದು ಸಾಮಾನು ಕೊಡ್ತೀವಿ. ಸೊ ಅಳೋದನ್ನ ನಿಲ್ಸುತ್ತೆ, ಅದು ಆಟ ಆಡಕ್ಕೆ ಶುರು ಮಾಡುತ್ತೆ. ಅದೇ ತರ ಈ ದೇಶದಲ್ಲಿ ಇರುವಂತ ಒಂದು ಆಕ್ರೋಶ, ಒಂದು ಸಿಟ್ಟು ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇತ್ತು ಅಂದ್ರೆ, ಇನ್ನೊಂದು ಸ್ವಲ್ಪ ಅವ್ರು ಫೈಟ್ ಮಾಡಿದ್ರೆ ಬಹುಶಃ ಸ್ವಾತಂತ್ರ್ಯ ಸಿಗ್ತಾ ಇತ್ತು. ನಮ್ಮ ನ್ಯಾಷನಲ್ ಕಾನ್ಶಿಯಸ್ನೆಸ್ ಜಾಸ್ತಿ ಆಗಿ ನಾವು ಫೈಟ್ ಮಾಡಿ ಸ್ವಾತಂತ್ರ್ಯ ಸಿಗುವಂತ ಚಾನ್ಸ್ ಇತ್ತು. ಆದ್ರೆ ಅಂತ ಟೈಮಲ್ಲಿ ನಮ್ಮ ಇಂಡಿಯಾದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನ್ ಕ್ರಿಯೇಟ್ ಮಾಡಿದ್ರು, ಅದು ಹೆಚ್ಚು ಕಡಿಮೆ ಒಂದು ಮಗುವಿನ ಕೈಯಲ್ಲಿ ಒಂದು ಆಟದ ಸಾಮಾನು ಕಟ್ಟಂಗೆ. ಹೀಗಾಗಿ ಅದೇನು ಅಷ್ಟೊಂದು ಶಕ್ತಿ ಎಲ್ಲ ನಮ್ಮಲ್ಲಿ ಬಂದಿತ್ತು, ಅದೆಲ್ಲ ಸೈಲೆಂಟ್ ಆಗಿ ನಾವು ಕೂತ್ಕೊಂಡ್ಬಿಟ್ವಿ. ಸೊ ನಮ್ಮ ನ್ಯಾಷನಲ್ ಕಾನ್ಶಿಯಸ್ ನಾವು ಕಳ್ಕೊಂಡ್ವಿ. ಅದಕ್ಕೆ ಏನ್ ಕಾರಣ ಅಂದ್ರೆ ಫಾರ್ಮೇಶನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ MS ಗೋಲ್ವಾಲ್ಕರ್ ಅವರು ಅದನ್ನ ಯೂಸ್ ಮಾಡ್ಕೊಂಡು ಕ್ರಿಟಿಸೈಸ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಸೊ ಈ ತರ ಸ್ಟೇಟ್ಮೆಂಟ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್. ಸೊ ಬುಕ್ ಅಲ್ಲಿ ಓದುವಾಗ ತುಂಬಾ ಆ ತರ ಸ್ಟೇಟ್ಮೆಂಟ್ಸ್ ಬರುತ್ತೆ. ಆದ್ರೆ ಪ್ರತಿಯೊಂದು ಸ್ಟೇಟ್ಮೆಂಟ್ಸ್ ನಾವು ಟ್ರ್ಯಾಕ್ ಇಟ್ಕೊಂಡು ಪ್ರತಿಯೊಂದು ಸ್ಟೇಟ್ಮೆಂಟ್ ನೋಟ್ ಮಾಡ್ಕೊಂಡು ಎಕ್ಸಾಮ್ ಅಲ್ಲಿ ರೀಪ್ರೊಡ್ಯೂಸ್ ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ದು ನೋಡೋದಕ್ಕೆ ಅಪೀಲಿಂಗ್ ಅನ್ಸುತ್ತೋ ಇಂಥ ಸಪರೇಟ್ ಪಾಯಿಂಟ್ಸ್ ನೋಟ್ ಮಾಡ್ಕೊಂಡು ಫಿಲ್ಮ್ಸ್ ಅಲ್ಲಂತೂ ಯೂಸ್ ಆಗಲ್ಲ. ಆದ್ರೆ ಮೇನ್ಸ್ ಅಲ್ಲಿ ಆನ್ಸರ್ ಬರೆಯುವಾಗ ನಾವು ಈ ತರ ಸ್ಟೇಟ್ಮೆಂಟ್ಸ್ ಯೂಸ್ ಮಾಡ್ಕೊಂಡು ಎಲ್ಲಾದ್ರೂ ಆನ್ಸರ್ ಬರೆದ್ರೆ ಡೆಫಿನೆಟ್ಲಿ ನಮ್ಮ ಆನ್ಸರ್ಸ್ಗೆ ಒಂದು ವ್ಯಾಲ್ಯೂ ಎಡಿಷನ್ ಆಗುತ್ತೆ, ಆಮೇಲೆ ಜಾಸ್ತಿ ಮಾರ್ಕ್ಸ್ ಫೆಚ್ ಮಾಡುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ WC ಬಾನರ್ಜಿ 1898 ಇಂಡಿಯನ್ ಪಾಲಿಟಿಕ್ಸ್ ಅನ್ನೋ ಅಂತ ಒಂದು ಬುಕ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ದ ಕಾಂಗ್ರೆಸ್ ಆಸ್ ಇಟ್ ವಾಸ್ ಒರಿಜಿನಲಿ ಸ್ಟಾರ್ಟೆಡ್ ಅಂಡ್ ಆಸ್ ಇಟ್ ಹಸ್ ಬೀನ್ ಕ್ಯಾರಿಡ್ ಆನ್ ಇನ್ ರಿಯಾಲಿಟಿ ದ ವರ್ಕ್ ಆಫ್ ಮಾರ್ಕಿಸ್ ಆಫ್ ಡಫ್ರಿನ್. ಸೊ ಅವ್ರು ಹೇಳ್ತಾರೆ ಅಂದ್ರೆ, WC ಬಾನರ್ಜಿ ಅವರು ಕಾಂಗ್ರೆಸ್ ಆಕ್ಚುಲಿ ಸ್ಟಾರ್ಟ್ ಆಗಿದ್ದು ಯಾರ ಆದೇಶದ ಮೇರೆಗೆ ಅಂದ್ರೆ ಡಫ್ರಿನ್ ಅವರ ಆದೇಶದ ಮೇರೆಗೆ ಅಂತ WC ಬಾನರ್ಜಿ ಹೇಳ್ತಾರೆ. ನೆಕ್ಸ್ಟ್ CF ಆಂಡ್ರ್ಯೂಸ್, ಆಮೇಲೆ ಗಿರಿಜಾ ಮುಖರ್ಜಿ. ಓಕೆ, ಅವರು ಏನಪ್ಪಾ ಅಂತಂದ್ರೆ ಅವರು ಸೇಫ್ಟಿ ವಾಲ್ ಥಿಯರಿನ ನಂಬ್ತಾರೆ. ಅವ್ರದೊಂದು ಬುಕ್ ಇದೆ, ಯಾವ್ದು ಬುಕ್ ಅಂದ್ರೆ ದ ರೈಸ್ ಅಂಡ್ ಗ್ರೋತ್ ಆಫ್ ಕಾಂಗ್ರೆಸ್ ಇನ್ ಇಂಡಿಯಾ ಅಂತ. ಸೊ ಆ ಬುಕ್ ಅಲ್ಲಿ ಅವ್ರು ಬರೀತಾರೆ ಸೇಫ್ಟಿ ವಾಲ್ ಥಿಯರಿ ನಿಜ ಅಂತ. ಸೊ ಇಲ್ಲಿ ಫಿಲ್ಮ್ಸ್ ಪಾಯಿಂಟ್ ಆಫ್ ವ್ಯೂ ಯಾವ ತರ ಹೆಲ್ಪ್ ಆಗುತ್ತೆ ನಮ್ಗೆ ಕೇಳಬಹುದು. ಹೂ ರೋಟ್ ದ ಬುಕ್ ದ ರೈಸ್ ಅಂಡ್ ಗ್ರೋತ್ ಆಫ್ ಕಾಂಗ್ರೆಸ್ ಇನ್ ಇಂಡಿಯಾ? CF ಆಂಡ್ರ್ಯೂಸ್ ಅಂಡ್ ಗಿರಿಜಾ ಮುಖರ್ಜಿ, ಗೊತ್ತಿರಬೇಕು. ಓಕೆ, ಆದ್ರೆ ಒಂಥರ ಖುಷಿ ಪಟ್ರು ಅವರು. ಸೇಫ್ಟಿ ವಾಲ್ ಇದ್ರೂ ಇರ್ಲಿ, ಆದ್ರೂ ಖುಷಿ ಯಾಕೆ ಪಟ್ರು ಅಂದ್ರೆ, ಬಿಕಾಸ್ ಇಟ್ ಅವಾಯ್ಡೆಡ್ ಯೂಸ್ಲೆಸ್ ಬ್ಲಡ್ ಶೆಡ್. ಸೊ ಇವ್ರ ಪ್ರಕಾರ ಬೈ ಚಾನ್ಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಶನ್ ಆಗದೆ ಇದ್ರೆ, ಸೊ ನಮ್ಮಲ್ಲಿ ಇರುವಂತ ಆಕ್ರೋಶ ಎಲ್ಲ ಜಾಸ್ತಿ ಆಗಿ ನಾವು ಬ್ರಿಟಿಷರ್ಸ್ ವಿರುದ್ಧ ಹೋರಾಡಕ್ಕೆ ಶುರು ಮಾಡಿದ್ರೆ, ಒಂದು ಯುದ್ಧ ನಡೆದಿದ್ರೆ, ಸೊ ಎಷ್ಟೋ ಜನ ಯುದ್ಧದಲ್ಲಿ ಸಾಯ್ತಾ ಇದ್ರು, ಹೀಗಾಗಿ ರಕ್ತ ಹರಿತಾ ಇತ್ತು. ಸೊ ಈ ಎಲ್ಲ ರಕ್ತನ ತಪ್ಪಿಸೋದಕ್ಕೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಶನ್ ಆಗಿದ್ದು ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತು. ಯಾಕಂದ್ರೆ ಯುದ್ಧ ನಡೀಲಿಲ್ಲ, ರಕ್ತ ಹರಿಲಿಲ್ಲ. ಹೀಗಾಗಿ ಅವ್ರು ಸೇಫ್ಟಿ ವಾಲ್ ಥಿಯರಿನ ನಂಬಿದ್ರು ಒಂದು ಪಾಸಿಟಿವ್ ಪರ್ಸ್ಪೆಕ್ಟಿವ್ ಅಲ್ಲಿ. ಯಾಕಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಶನ್ ಆಗೋದ್ರಿಂದ ರಕ್ತ ಹರಿಲಿಲ್ಲ. ಓಕೆ, ಸೊ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಇಂಥ ಪಾಯಿಂಟ್ಸ್ ಗಳನ್ನ ಕೂಡ ನಾವು ಮೇನ್ಸಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಸೊ ಇಲ್ಲಿ ಏನ್ ನೋಡಿದ್ವಿ ನಾವು, ನೆಕ್ಸ್ಟ್ ಮೇನ್ಸ್ ಅಲ್ಲಿ ನಾವು ಆನ್ಸರ್ ಬರೆಯುವಾಗ ಪ್ರತಿಯೊಂದು ಲೈನ್ ಟು ಲೈನ್ ಏನ್ ಡಿಸ್ಕಸ್ ಮಾಡಿದ್ರು ಕೆಲವೊಂದ್ಸತಿ ನಾವು ಬರೆಯಕ್ಕಾಗಲ್ಲ. ಬಟ್ ಅಟ್ ಲೀಸ್ಟ್ ಹ್ಯೂಮ್ ಅವರು, ಓಕೆ ನಾವು ನೆಕ್ಸ್ಟ್ ನೋಡೋಣ. ಓಕೆ, ವಿಲಿಯಂ ವೆಡ್ರಬರ್ ಅವರು, ಲಾಲಾ ಲಜಪತ್ ರಾಯ್ ಅವರು, ಒಂದು ನಿಮಿಷ. ಸೊ ಅಲ್ಲಿ ನೋಡಿದ್ವಿ ನಾವು ಲಾಲಾ ಲಜಪತ್ ರಾಯ್ ಅವರು ಅಪೋಸ್ ಮಾಡಿದ ಅಂದ್ರೆ ಅದನ್ನ ನಂಬ್ತಾರೆ. PR ಪಾಲ್ಮೆದತ್ ಅವರು ನಂಬ್ತಾರೆ, MS ಗೋಲ್ವಾಲ್ಕರ್ ಅವರು ನಂಬ್ತಾರೆ, WC ಬಾನರ್ಜಿ ಅವರು ನಂಬ್ತಾರೆ, CF ಆಂಡ್ರ್ಯೂಸ್ ಅಂಡ್ ಗಿರಿಜಾ ಮುಖರ್ಜಿ ಅವರು ಇವೆಲ್ಲರೂ ಏನಿದೆ ಸೇಫ್ಟಿ ವಾಲ್ ಥಿಯರಿನ ನಂಬ್ತಾರೆ. ಓಕೆ, ಇದಾಯ್ತು. ನೆಕ್ಸ್ಟ್ ಇದು ನಿಜಾನ ಸುಳ್ಳ, ಅದ್ರ ಬಗ್ಗೆ ನೆಕ್ಸ್ಟ್ ನೋಡೋಣ. ಪ್ರೂಫ್ಸ್ ಏನಿದಾವೆ. ಸೊ ಪ್ರೂಫ್ ಆಫ್ ಸೇಫ್ಟಿ ವಾಲ್. ಸೊ ಫಸ್ಟ್ ಪ್ರೂಫ್ಸ್ ಬಗ್ಗೆ ನೋಡೋಣ.
7 volumes of secret reports which Hume claimed to have read at Shimla in the summer of 1878 and which convinced him of the existence of the seething discontent and a vast conspiracy among the lower classes to violently overthrow the British rule. So ಏನು ಹೇಳ್ತಾರೆ ಅಂದ್ರೆ ಎಒ ಹ್ಯೂಮ್ ಅವರು ರಿಪೋರ್ಟ್ಸ್ ಓದ್ತಾರೆ. ಎಷ್ಟು ರಿಪೋರ್ಟ್ಸ್? ಆ ರಿಪೋರ್ಟ್ಸ್ 7 ವಾಲ್ಯೂಮ್ ಇರುತ್ತೆ. ಓಕೆ, 7 ವಾಲ್ಯೂಮ್. ಓಕೆ, ಅವು ಸೀಕ್ರೆಟ್ ರಿಪೋರ್ಟ್ಸ್. ಸೊ ಜನರಲಿ ನಾವು ರಿಪೋರ್ಟ್ ಸ್ಟಡಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಇವಾಗ ಪ್ರೈಮ್ ಮಿನಿಸ್ಟರ್ ಎಲ್ಲೋ ಒಂದು ವಿಸಿಟ್ ಮಾಡೋರು ಇದ್ರು ಅಂತ ಅನ್ಕೊಳ್ಳಿ. ಸೊ ಅವ್ರು ವಿಸಿಟ್ ಮಾಡೋಗಿಂತ ಮುಂಚೆನೆ ಅಲ್ಲೆಲ್ಲ ಸೆಕ್ಯೂರಿಟಿ ಚೆಕ್ಅಪ್ ಎಲ್ಲ ಮಾಡಿ ಎಲ್ಲ ಸೇಫ್ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಆ ರಿಪೋರ್ಟ್ ನ ಓದಿ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆದ್ರೆ ಅವ್ರನ್ನ ಇಲ್ಲಿ ನೆಕ್ಸ್ಟ್ ಪ್ರೋಗ್ರಾಮ್ ಎಲ್ಲ ನಡೆಯುತ್ತೆ. ಅದೇ ತರ ಮುಂದೆ ಆಗುವಂತ ಏನಾದ್ರು ಒಂದು ಡೇಂಜರ್ಸ್ ಎಲ್ಲ ಇದ್ರೆ ಒಂದು ಸೀಕ್ರೆಟ್ ರಿಪೋರ್ಟ್ಸ್ ಎಲ್ಲ ಪ್ರಿಪೇರ್ ಮಾಡ್ತಿರ್ತಾರೆ ಹೋಮ್ ಡಿಪಾರ್ಟ್ಮೆಂಟ್ ಅವರು. ಸೊ ಅದೇ ತರ ಇಲ್ಲಿ ಹ್ಯೂಮ್ ಅವರು ಒಂದು ರಿಪೋರ್ಟ್ ಸಿಕ್ಕಿರುತ್ತೆ. ಎಷ್ಟು ವಾಲ್ಯೂಮ್ ಅಂದ್ರೆ 7 ಬುಕ್ಸ್ ಇರುತ್ತೆ. ಯಾವಾಗ 1878ರಲ್ಲಿ ಆ ರಿಪೋರ್ಟ್ ಸಿಕ್ಕಿರುತ್ತೆ, ಸೀಕ್ರೆಟ್ ರಿಪೋರ್ಟ್ಸ್. ಸೊ ಆ ರಿಪೋರ್ಟ್ಸ್ ಅಲ್ಲಿ ಏನ್ ಬರ್ದಿರುತ್ತೆ ಅಂದ್ರೆ ಮುಂದೆ ಬರುವಂತ ಸ್ವಲ್ಪ ದಿನಗಳಲ್ಲಿ ಇಂಡಿಯಾದಲ್ಲಿ ಒಂದು ದೊಡ್ಡ ಮಾಸ್ ಚಳುವಳಿ ನಡೆಯೋದಿದೆ. ಸೊ ಯಾರಿಂದ ನಡೆಯೋದಿದೆ? ಲೋವರ್ ಕ್ಲಾಸಸ್. ಓಕೆ, ಪೀಪಲ್ ಬಿಲಾಂಗಿಂಗ್ ಟು ಲೋವರ್ ಕ್ಲಾಸಸ್, ಕೆಳವರ್ಗದವರು ಬ್ರಿಟಿಷರ ವಿರುದ್ಧ ಒಂದು ದೊಡ್ಡ ಚಳುವಳಿ ಮಾಡೋರಿದ್ದಾರೆ. ಯಾಕೆ ಚಳುವಳಿ ಮಾಡೋರಿದ್ದಾರೆ? ಬಿಕಾಸ್ ಆಫ್ ದ ಸೀಥಿಂಗ್ ಡಿಸ್ಕಂಟೆಂಟ್. ಒಂದು ಬ್ರಿಟಿಷರ ವಿರುದ್ಧ ಇರುವಂತ ಅಸಮಾಧಾನ ಕೆಳವರ್ಗದವರಲ್ಲಿ ಎಷ್ಟೊಂದು ಜಾಸ್ತಿ ಆಗಿದೆ ಅಂದ್ರೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅವ್ರು ಬ್ರಿಟಿಷರ್ನ ವೈಲೆಂಟ್ಲಿ ಓವರ್ಥ್ರೋ ಮಾಡೋರಿದ್ದಾರೆ. ಬ್ರಿಟಿಷರ್ನ ಇಂಡಿಯಾ ಬಿಟ್ಟು ಹೊರಗಡೆ ಕಳಿಸೋರಿದ್ದಾರೆ ಅನ್ನುವಂತಹ ಮೆಸೇಜು ಆ ರಿಪೋರ್ಟ್ಸ್ ಅಲ್ಲಿ ಪಬ್ಲಿಷ್ ಆಗಿರುತ್ತೆ. ಆ ರಿಪೋರ್ಟ್ಸ್ ನ ಇವು ಹ್ಯೂಮರ್ ಓದ್ತಾರೆ. ಹೀಗಾಗಿ ಅವ್ರಿಗೆ ಗೊತ್ತಾಗುತ್ತೆ ಮುಂದೆ ಬರುವಂತ ದಿವಸದಲ್ಲಿ ಒಂದು ದೊಡ್ಡ ಚಳುವಳಿ ನಡೆಯೋದಿದೆ. ಸೊ ಆ ಚಳುವಳಿ ನಡಿಬಾರ್ದು, ಅದು ಸೈಲೆಂಟ್ ಆಗ್ಬೇಕು ಅಂದ್ರೆ ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಒಂದು ಆರ್ಗನೈಸೇಷನ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಕ್ರಿಯೇಟ್ ಮಾಡ್ತಾರೆ ಅಂತ. ಓಕೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಕ್ರಿಯೇಟ್ ಮಾಡಿ ಆ ಮುಂದೆ ನಡೆಯುವಂತ ದೊಡ್ಡ ಚಳುವಳಿನ ತಪ್ಪಿಸುವಂತ ಒಂದು ಪ್ರಯತ್ನ ಮಾಡ್ತಾರೆ. ಇದೊಂದು ಪ್ರೂಫ್ ಆಯ್ತು. ಓಕೆ, ಆದ್ರೆ ಈ ಪ್ರೂಫ್ ಕರೆಕ್ಟ್ ಇದೆಯಾ ಇಲ್ಲ ಅದ್ರ ಬಗ್ಗೆ ನೋಡೋಣ. ಏನು ಅಂದ್ರೆ ಈ ಪ್ರೂಫ್ ಫಸ್ಟ್ ಎಲ್ಲಿ ಮೆನ್ಷನ್ ಆಗುತ್ತೆ ಅಂದ್ರೆ ಹ್ಯೂಮರ್ ಯಾವಾಗ್ಲೂ ತಮ್ಮ ಬಾಯಿಂದ ಹೇಳಲ್ಲ ನನಗೆ ಈ ತರ ಪ್ರೂಫ್ ಸಿಕ್ಕಿದೆ ಅಂತ. ಆದ್ರೆ ಇದನ್ನ ಫಸ್ಟ್ ಹೇಳೋರು ಯಾರು ಅಂದ್ರೆ ವಿಲಿಯಂ ವೆಡರ್ಬರ್ನ್ ಅವರು ಹ್ಯೂಮರ್ ಬಗ್ಗೆ ಬಯೋಗ್ರಫಿ ಬರೀತಾರೆ. ಅಂದ್ರೆ ಇವರ ಜೀವನ ಚರಿತ್ರೆ ಬಗ್ಗೆ ಯಾರು ಬರೀತಾರೆ? ವಿಲಿಯಂ ವೆಡರ್ಬರ್ನ್ ಅವ್ರು ಬರೀತಾರೆ. ಅವ್ರು ಬರ್ದಂತ ಆ ಬುಕ್ ನಲ್ಲಿ ಅವ್ರು ಮೆನ್ಷನ್ ಮಾಡ್ತಾರೆ ಏನಂತ ಅಂದ್ರೆ ಹ್ಯೂಮರ್ಗೆ ಆ ತರ ಒಂದು ರಿಪೋರ್ಟ್ ಸಿಕ್ಕಿತ್ತು, 7 ರಿಪೋರ್ಟ್. ಯಾವಾಗ 1878ರಲ್ಲಿ. ಸೊ ಅದ್ರಲ್ಲಿ ಅವ್ರಿಗೆ ಗೊತ್ತಾಗಿತ್ತು ಬ್ರಿಟಿಷರ ವಿರುದ್ಧ ಒಂದು ದೊಡ್ಡ ಚಳವಳಿ ನಡೆಯೋದಿದೆ ಅಂತ. ಸೊ ಹೀಗಾಗಿ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಫಾರ್ಮ್ ಮಾಡಿದ್ರು ಅನ್ನೋಂಥದ್ರ ಬಗ್ಗೆ ಫಸ್ಟ್ ವಿಲಿಯಂ ವೆಡರ್ಬರ್ನ್ ಅವರು ತಮ್ಮ ಬುಕ್ಕಲ್ಲಿ ಬರೀತಾರೆ. ಹೀಗಾಗಿ ಮುಂದೆ ಏನಾಗುತ್ತೆ, ಲೇಟರ್ ಲಾಲಾ ಲಜಪತ್ ರಾಯ್ ಅವರು ವೆಡರ್ಬರ್ನ್ಸ್ ರೈಟಿಂಗ್ಸ್ ನ ಕೋಟ್ ಮಾಡ್ತಾರೆ. ಮುಂದೆ ಲಾಲಾ ಲಜಪತ್ ರಾಯ್ ಅವರು ಒಂದು ಯಾವ್ದೋ ಬುಕ್ ಬರೆಯುವಾಗ, ಒಂದು ಯಾವ್ದೋ ಆರ್ಟಿಕಲ್ ಬರೆಯುವಾಗ ಅವರು ಹ್ಯೂಮ್ ಅವರು ಆ ತರ ರಿಪೋರ್ಟ್ಸ್ ಓದಿದ್ರ ಇಲ್ಲ ಅದನ್ನ ವೆರಿಫೈ ಮಾಡಲ್ಲ. ಹೇಗಿದ್ರು ವಿಲಿಯಂ ವೆಡರ್ಬರ್ನ್ ಅವರು ಇವ್ರ ಬಗ್ಗೆ ಬುಕ್ ಬರೆದಿದ್ದಾರೆ ಅಂದ್ರೆ ಇವ್ರು ಬರ್ದಿರೋದೆಲ್ಲ ನಿಜ ಅಂತ ನಂಬಿ ಅದನ್ನೇ ನೆಕ್ಸ್ಟ್ ಲಾಲಾ ಲಜಪತ್ ಅವರು ಬರೆಯುವಾಗ ವೆಡರ್ಬರ್ನ್ ಅವ್ರು ಏನ್ ಬುಕ್ ಅಲ್ಲಿ ಬರ್ದಿರ್ತಾರೋ ಅದನ್ನೇ ಕೋಟ್ ಮಾಡ್ತಾರೆ. ಓಕೆ, ಇವ್ರೇನ್ ಬರ್ದಿರ್ತಾರೋ ಅದನ್ನೇ ಇವರು ಕೋಟ್ ಮಾಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ, ಲೇಟರ್ 7 ವಾಲ್ಯೂಮ್ಸ್ ಸ್ಟಾರ್ಟೆಡ್ ಅಂಡರ್ ಗೋಯಿಂಗ್ ಮೆಟಮಾರ್ಫೋಸಿಸ್. ಮುಂದೆ ಇವು 7 ರಿಪೋರ್ಟ್ ಇದ್ವಲ್ಲೋ ಚೇಂಜಸ್ ಆಗಿ ಶುರು ಆಗುತ್ತೆ. ಹೇಗೆ ಚೇಂಜಸ್ ಅಂದ್ರೆ ಒಬ್ರು ಯಾರೋ ಕತೆ ಹೇಳ್ತಾರೆ, ಒಂದು ರೋಡಲ್ಲಿ ಆಕ್ಸಿಡೆಂಟ್ ನಡೆದಿತ್ತು ಅಂತ ಒಬ್ರು ಸಾಮಾನ್ಯವಾಗಿ ಹೇಳ್ತಾರೆ. ಮತ್ತೊಬ್ರು ಏನ್ ಹೇಳ್ತಾರೆ, ಎಂತ ದೊಡ್ಡ ಆಕ್ಸಿಡೆಂಟು, ಒಂದು ಬಸ್ಸು, ಒಂದ್ ಈ ಕಡೆ ಕಾರು. ಮತ್ತೊಬ್ರು ಹೇಳ್ತಾರೆ. 3ನೇ ಸ್ಟೋರಿ ಹೇಳೋವಾಗ ಏನ್ ಮಾಡ್ತಾರೆ, ಏನ್ ಬಸ್ಸು ಏನ್ ಕಾರು, ಒಳಗಡೆಯಿಂದ 2 ಡಿಕ್ಕಿ ಹೊಡೆದಾಗ ಒಂದು 6 ಜನ ಕಾರಿಂದ ಹೊರಗಡೆ ಜಿಗಿದು ಹೊರಗಡೆ ಬಂದ್ರು. ಈ ತರ ಆ ಸ್ಟೋರಿನ ಚೇಂಜ್ ಮಾಡ್ತಾ ಹೋಗ್ತಾರೆ. ಜನರಲಿ ಒಂದು ನೇಚರ್ ಇರುತ್ತೆ. ಅದೇ ತರ ಇನಿಷಿಯಲಿ ಬರೆದಂತ ಸ್ಟೋರಿ ಅದು ಚೇಂಜ್ ಆಗ್ತಾ ಹೋಯ್ತು, ಮೆಟಾಮಾರ್ಫೋಸಿಸ್ ಆಗ್ತಾ ಹೋಯ್ತು. ಸೊ ಯಾವ ತರ ಮೆಟಾಮಾರ್ಫೋಸಿಸ್ ಆಯ್ತು ಅಂದ್ರೆ ಇಲ್ಲಿ ನೋಡಿ, 1933ರಲ್ಲಿ ಗುರ್ಮುಖ್ ನಿಹಾಲ್ ಸಿಂಗ್, ಓಕೆ, ಗುರ್ಮುಖ್ ನಿಹಾಲ್ ಸಿಂಗ್ ಅವ್ರ ಕೈಯಲ್ಲಿ ಏನಾಯ್ತು ಅಂದ್ರೆ ದೇ ಬಿಕೇಮ್ ಗೌರ್ಮೆಂಟ್ ರಿಪೋರ್ಟ್ಸ್. ಇಷ್ಟೊತ್ತರೆಗೂ ಏನಂತ ನೋಡಿದ್ವಿ ನಾವು, ಬರೀ ಸೀಕ್ರೆಟ್ ರಿಪೋರ್ಟ್ಸ್ ಅಂತ ಗೊತ್ತಿತ್ತು, 7 ವಾಲ್ಯೂಮ್ಸ್ ಅಂತ ಗೊತ್ತಿತ್ತು. ಆದ್ರೆ ಗೌರ್ಮೆಂಟ್ ರಿಪೋರ್ಟಾ ಪ್ರೈವೇಟ್ ರಿಪೋರ್ಟಾ ಗೊತ್ತಿರಲಿಲ್ಲ. ಸೊ ಫಸ್ಟ್ ಟೈಮ್ ಗುರ್ಮುಖ್ ನಿಹಾಲ್ ಸಿಂಗ್ ಅವರು ಅದಕ್ಕೆ ಏನ್ ಕಲರ್ ಕೊಟ್ಟರು ಅಂದ್ರೆ ದೇವರ್ ಗೌರ್ಮೆಂಟ್ ರಿಪೋರ್ಟ್ಸ್ ಅಂತ ಹೇಳಿದ್ರು. ಇದ್ರಿಗಿಂತಲೂ ಮುಂಚೆ ಗೌರ್ಮೆಂಟ್ ರಿಪೋರ್ಟ್ಸ್ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಏನ್ ಸಾಕ್ಷಿನೂ ಇರಲಿಲ್ಲ. ಸೊ ಹೀಗೆ ಒಂದು ಚೇಂಜ್ ಆಗ್ತಾ ಬಂತು. ನೆಕ್ಸ್ಟ್ ಆಂಡ್ರ್ಯೂಸ್ ಅಂಡ್ ಮುಖರ್ಜಿ ಅವ್ರೇನ್ ಮಾಡಿದ್ರು ಅಂದ್ರೆ ಬರೀ ಗೌರ್ಮೆಂಟ್ ರಿಪೋರ್ಟ್ ಅಂತ ಅಷ್ಟೇ ಹೇಳಿಲ್ಲ. ದೀಸ್ ರಿಪೋರ್ಟ್ಸ್ ಆರ್ ಫ್ರಮ್ CID ವಿಚ್ ಕೇಮ್ ಟು ಹ್ಯೂಮ್ ಇನ್ ಹಿಸ್ ಅಫಿಷಿಯಲ್ ಕೆಪಾಸಿಟಿ. ಸೊ ಆಂಡ್ರ್ಯೂಸ್ ಅಂಡ್ ಮುಖರ್ಜಿ ಏನ್ ಹೇಳ್ತಾರೆ ಅಂದ್ರೆ ಹ್ಯೂಮ್ ಅವರು ICS ಆಫೀಸರ್ ಆಗಿರ್ತಾರಲ್ವಾ, ಹೀಗಾಗಿ ತಮ್ಮ ಅಫಿಷಿಯಲ್ ಕೆಪಾಸಿಟಿ ಯಾವ್ದು ಬೇಕಾದ ರಿಪೋರ್ಟ್ ನ ತರಿಸ್ಕೋಬಹುದು. ಹೀಗಾಗಿ ಅವರು CID ರಿಪೋರ್ಟ್ಗಳನ್ನ ತರಿಸ್ಕೋತಾರೆ. ಹೀಗಾಗಿ ಅವ್ರಿಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಜಸ್ಟ್ ರಿಪೋರ್ಟ್ ಅಂತ ಇತ್ತು, ಆಮೇಲೆ ಇವ್ರ ಕೈಯಲ್ಲಿ ಗೌರ್ಮೆಂಟ್ ರಿಪೋರ್ಟ್ ಆಯ್ತು, ಆಂಡ್ರ್ಯೂಸ್ ಅಂಡ್ ಮುಖರ್ಜಿ ಕೈಯಲ್ಲಿ ಅದು CID ರಿಪೋರ್ಟ್ ಆಯ್ತು. ಓಕೆ, CID ರಿಪೋರ್ಟ್
ಹ್ಯೂಮ್ ಅವ್ರ ಕೈಯಲ್ಲಿ ಯಾವ ತರ ಹೋಯ್ತು, ಯಾಕಂದ್ರೆ ಹ್ಯೂಮ್ ಅವರು ICS ಆಫೀಸರು, ಗೌರ್ಮೆಂಟ್ ಸರ್ವೆಂಟ್, ಹೀಗಾಗಿ ಈಸಿಲಿ ಅವ್ರ ಇನ್ಫಾರ್ಮೇಶನ್ ಎಕ್ಸೆಸಿಬಲ್ ಇತ್ತು, ಹೀಗಾಗಿ ಅವ್ರಿಗೆ ರಿಪೋರ್ಟ್ ಸಿಕ್ತು, ಅವರು ಆ ರಿಪೋರ್ಟ್ ನ ಓದಿದ್ರು ಅಂತ ಆಂಡ್ರೀಸ್ ಅವ್ರ ಮುಖರ್ಜಿ ಅವರ ಬರವಣಿಗೆ ಮುಖಾಂತರ ಆ ತರ ಆಗುತ್ತೆ. ಓಕೆ, ನೆಕ್ಸ್ಟ್ ಆರ್ ಪಾಲ್ಮೆ ದತ್ ಅವರು ಅವ್ರೇನ್ ಹೇಳ್ತಾರು ಅಂದ್ರೆ, ಫಸ್ಟ್ ಗೌರ್ಮೆಂಟ್ ರಿಪೋರ್ಟ್ ಆಯ್ತು, ಆಮೇಲೆ CID ರಿಪೋರ್ಟ್ ಆಯ್ತು, ಇವ್ರು ಹೇಳ್ತಾರೆ ಪೊಲೀಸ್ ರಿಪೋರ್ಟ್ಸ್ ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆ ಚೇಂಜಸ್ ಆಗ್ತಾ ಹೋಗುತ್ತೆ. ಮುಂದೆ ಬರುವಂತ ಹಿಸ್ಟೋರಿಯನ್ಸ್ RC ಮಜುಮ್ದಾರ್ ಆಯ್ತು, ಆಮೇಲೆ ತಾರಾಚಂದ್ ಆಯ್ತು. ಓಕೆ, ಎಲ್ರು ಅವ್ರು ಬರ್ದಿರೋಂಥದನ್ನ ನಿಜ ಅಂತ ನಂಬ್ತಾರೆ. ಓಕೆ, ನಿಜ ಅಂತ ನಂಬಿ ಅವ್ರ ತಮ್ಮ ಬರವಣಿಗೆಗಳಲ್ಲೆಲ್ಲ ಸೇಫ್ಟಿ ವಾಲ್ವ್ ನಿಜ ಅಂತ ಮೆನ್ಷನ್ ಮಾಡಕ್ ಶುರು ಮಾಡ್ತಾರೆ. ಸೊ ಇಲ್ಲಿ ಬಿಪಿನ್ ಚಂದ್ರ ಅವ್ರು ಹೇಳೋದೇನು ಅಂದ್ರೆ, ಸೊ ಇಷ್ಟೊತ್ತರೆಗೂ ಏನ್ ಹೇಳಿದ್ರು ಇದೆಲ್ಲ ಒಂದು ಕ್ರಿಯೇಟಿವ್ ಇಮ್ಯಾಜಿನೇಷನ್. ಓಕೆ, ಪ್ರಾಡಕ್ಟ್ ಆಫ್ ಕ್ರಿಯೇಟಿವ್ ಇಮ್ಯಾಜಿನೇಷನ್ ಅಂದ್ರೆ ಇಷ್ಟೊತ್ತರೆಗೂ ಬರ್ದಿರೋದೆಲ್ಲ ಒಂದು ಇಮ್ಯಾಜಿನೇಷನ್, ಅದು ಸುಳ್ಳು ಅಂತ. ಓಕೆ, ಇಮ್ಯಾಜಿನೇಷನ್ ಜನರಲಿ ಯಾವುದೋ ಒಂದು ಫಿಲ್ಮ್ ಡೈರೆಕ್ಟ್ ಮಾಡುವಾಗ ಜನರಲಿ ನಾವು ಇದ್ದಂಗೆ ತೋರಿಸಿರಲ್ಲ. ಸೊ ಬೇರೆ ಎಲ್ಲ ಫಿಲ್ಮಿ ಮಸಾಲ ಎಲ್ಲ ಹಾಕಿ ಯಾವ ತರ ತೋರಿಸ್ತೀವೋ ಅದೇ ತರ ಇಲ್ಲೇನೆಲ್ಲ ನಾವು ಸೇಫ್ಟಿ ವಾಲ್ವ್ ಅಂತ ಹೇಳ್ತಾ ಇದೀವೋ ಅದೆಲ್ಲ ಸುಳ್ಳು ಅಂತ ಹೇಳೋದಕ್ಕೆ ಮತ್ತೆ ಪ್ರೂಫ್ ಬೇಕಲ್ವಾ. ಸೊ ಇಷ್ಟೊತ್ತರೆಗೂ ಏನ್ ಪ್ರೂಫ್ ಇದೆಯೋ ಆ ಪ್ರೂಫ್ ಸುಳ್ಳು ಅಂತ ಪ್ರೂಫ್ ಮಾಡೋದಕ್ಕೆ ನೆಕ್ಸ್ಟ್ ಪಾರ್ಟ್ ಪ್ರೂಫ್ ಡಿಸ್ಮ್ಯಾಂಟಲ್ಡ್. ಸೊ ಇಷ್ಟೊತ್ತರೆಗೂ ಏನ್ ಅವ್ರ ತಮ್ಮ ಒಪಿನಿಯನ್ ಇತ್ತು ಅದೆಲ್ಲ ಸುಳ್ಳು ಅಂತ ಹೇಳೋದಕ್ಕೆ ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಇದೆ. ಆ ಪಾಯಿಂಟ್ಸ್ ಒಂದ್ಸತಿ ನೋಡೋಣ. ಏನ್ ಪಾಯಿಂಟ್ ಅದು? ಸೊ ಹ್ಯೂಮ್ ಅವರು ನಮ್ಗೆ ಗೊತ್ತು, ಹ್ಯೂಮ್ ಅವರು IAS ಆಫೀಸರ್. ಸೊ IAS ಆಫೀಸರ್ ಇನಿಷಿಯಲಿ ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಸರ್ವ್ ಮಾಡ್ತಾ ಇರ್ತಾರೆ, ಮುಂದೆ ಬರ್ತಾ ಬರ್ತಾ ಸೆಕ್ರೆಟರಿ ಎಲ್ಲ ಆಗ್ತಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆಲ್ಲ. ಹಾಗೆ 1878ರಲ್ಲಿ ಹ್ಯೂಮ್ ಅವರು ಯಾವ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಆಗಿದ್ರು ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ, ಅಗ್ರಿಕಲ್ಚರ್ ಅಂಡ್ ಕಾಮರ್ಸ್. ಇವಾಗ ಪ್ರೆಸೆಂಟ್ ಡೇ ಅಲ್ಲಿ ಕೂಡ ಮಿನಿಸ್ಟ್ರೀಸ್ ಇರುತ್ತೆ. ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಬೇರೆ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಬೇರೆ, ಹಾಗೆ ಹೋಮ್ ಅಫೇರ್ಸ್ ಮಿನಿಸ್ಟ್ರಿ ಬೇರೆ, ಬೇರೆ ಬೇರೆ ಮಿನಿಸ್ಟ್ರೀಸ್ ಎಲ್ಲ ಇರುತ್ತೆ. ಸೊ ಆ ಟೈಮಲ್ಲಿ ಕೂಡ ಹ್ಯೂಮ್ ಅವ್ರು ಇದ್ದಿದ್ದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ. ಓಕೆ, ಸೆಕ್ರೆಟರಿ. ಇಂಥ ಟೈಮಲ್ಲಿ ಅವ್ರಿಗೆ ಹೋಮ್ ಡಿಪಾರ್ಟ್ಮೆಂಟ್ ಫೈಲ್ಸ್ ಯಾವ ತರ ಸಿಕ್ತು? ಜನರಲಿ IAS ಆಫೀಸರ್ ಇರ್ಬೋದು, ಸೆಕ್ರೆಟರಿ ಇರ್ಬೋದು. ಸೊ ಅಗ್ರಿಕಲ್ಚರ್ ಮಿನಿಸ್ಟ್ರಿಯಲ್ಲಿ ವರ್ಕ್ ಮಾಡುವಂತ ಸೆಕ್ರೆಟರಿಗೆ ಹೋಮ್ ಮಿನಿಸ್ಟ್ರಿಯಲ್ಲಿ ನಡೆಯುವಂತ ಫೈಲ್ಸ್ ಎಲ್ಲ ಸಿಗ್ತಾ ಇರಲ್ಲ. ಅಂತ ಕಂಡೀಷನ್ ಅಲ್ಲಿ ಇವ್ರಿಗೆ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡುವಂತ ICS ಆಫೀಸರ್ಸ್ಗೆ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಫೈಲ್ಸ್ ಯಾವ ತರ ಸಿಕ್ತು? ಫಸ್ಟ್ ಕ್ವಶನ್ ಮಾರ್ಕ್. ಯಾಕಂದ್ರೆ ಆಗ್ಲೇ ನಾವು ಏನ್ ನೋಡಿದ್ವಿ, ಹ್ಯೂಮ್ ಅವರು ರಿಪೋರ್ಟ್ಸ್ ನ ಓದ್ತಾರೆ, ಸೀಕ್ರೆಟ್ ರಿಪೋರ್ಟ್ಸ್ ನ. ಆಮೇಲೆ ಕೆಲವೊಬ್ರು ಹೇಳ್ತಾರೆ ಅದು CID ಅವರು ಪ್ರೊಡ್ಯೂಸ್ ಮಾಡಿರುವಂತ ಸೀಕ್ರೆಟ್ ರಿಪೋರ್ಟ್ಸ್, ಸೊ ಗೌರ್ಮೆಂಟ್ ರಿಪೋರ್ಟ್ಸ್, ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ರೆಡಿ ಆದಂತ ರಿಪೋರ್ಟ್ಸ್. ಸೊ ಈ ತರ ಎಲ್ಲ ನಾವು ಓದಿದೀವಿ. ಸೊ ಹಾಗಿದ್ದಾಗ ಈ ಹೋಮ್ ಡಿಪಾರ್ಟ್ಮೆಂಟ್ ಫೈಲ್ಸ್ ಹ್ಯೂಮ್ ಅವ್ರಿಗೆ ಹೇಗೆ ಸಿಕ್ತು? ಒಂದು ಕ್ವಶನ್ ಮಾರ್ಕ್ ರೇಸ್ ಆದಾಗ ನಮ್ಗೆ ಅನಿಸುತ್ತೆ ಬಹುಶಃ ಅದು ಹಿಂದೆ ನೋಡಿರೋದೆಲ್ಲ ಒಂದು ಕತೆ ಸುಳ್ಳು ಅಂತ. ನೆಕ್ಸ್ಟ್ ಅದೇ ತರ ವೈ ವೇಟ್ 7 years. ಸೊ ಹ್ಯೂಮ್ ಅವ್ರಿಗೆ ರಿಪೋರ್ಟ್ ಸಿಕ್ಕಿದ್ದು 1878ರಲ್ಲಿ. ಆದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮ್ ಆಗಿದ್ದು 1885 ಅಲ್ಲಿ. ಓಕೆ, 1885 ಅಲ್ಲಿ. ಸೊ ಇಷ್ಟೆಲ್ಲ ರಿಪೋರ್ಟ್ ಓದಿದ್ಮೇಲೆ ಅವ್ರಿಗೆ ಗೊತ್ತಿತ್ತು ಒಂದು ದೊಡ್ಡ ಚಳವಳಿ ನಡೆಯೋದಿದೆ ಬ್ರಿಟಿಷರ್ಸ್ ವಿರುದ್ಧ ಅಂತ. ಇಷ್ಟೆಲ್ಲ ಗೊತ್ತಾದಾಗ ಕೂಡ ಇಮಿಡಿಯೇಟ್ಲಿ 78 ಅಥವಾ 79ರಲ್ಲೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಫಾರ್ಮ್ ಮಾಡಬಹುದಾಗಿತ್ತು. ಯಾಕೆ ಅವ್ರು 7 ವರ್ಷ ವೇಟ್ ಮಾಡಿದ್ರು? ಸೊ ಇದೊಂದು ಕ್ವಶನ್ ಮಾರ್ಕ್. ಸೊ ಎಲ್ಲ ಕ್ವಶನ್ ಮಾರ್ಕ್ ನ ನೋಡಿದಾಗ ನಮಗೆ ಟು ಸಮ್ ಎಕ್ಸ್ಟೆಂಟ್ ಏನ್ ಅನ್ಸುತ್ತೆ ಅಂದ್ರೆ ಬಹುಶಃ ಮೇಲೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಏನ್ ಪ್ರೆಸೆಂಟ್ ಮಾಡಿದಾರೋ ಅದು ಸುಳ್ಳು ಇರಬಹುದು ಅಂತ. ಓಕೆ, ಅದು ಸುಳ್ಳು ಇರಬಹುದು. ಈ ತರ ಒಂದೊಂದೇ ಪ್ರೂಫ್ ನ ಅವರು ಡಿಸ್ಮ್ಯಾಂಟಲ್ ಮಾಡ್ತಾ ಹೋಗ್ತಾರೆ ಬಿಪಿನ್ ಚಂದ್ರ ಅವರು. ಓಕೆ, ಇದೊಂದು ಸಾಕ್ಷಿ ಆಯ್ತು. ನೆಕ್ಸ್ಟ್ ಮತ್ತೊಂದು ನೋಡಿ, ಇಫ್ ಕಾಂಗ್ರೆಸ್ ವಾಸ್ ಫೌಂಡೆಡ್ ಔಟ್ ಆಫ್ ಫಿಯರ್ ಆಫ್ ಅನ್ ಔಟ್ಬ್ರೇಕ್, ವೈ ಡಿಡ್ ಇಟ್ ವೇಟ್ ಫಾರ್ 7 years? ಆ ತರ ಅದಕ್ಕೆ ಭಯಾನೇ ಇದ್ರೆ 7 ವರ್ಷ ಯಾಕೆ ಕಾಯ್ತು? ಓಕೆ, ಯಾಕೆ ಬ್ರಿಟಿಷರು 7 ವರ್ಷ ಕಾಯ್ದ್ರು? ಇದೊಂದು ಇಂಪಾರ್ಟೆಂಟ್ ಕ್ವಶನ್. ಹೀಗಾಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಶನ್ ಹಿಂದ್ಗಡೆ ಇರುವಂತ ಏನು ಥಿಯರಿ ಇದೆಯೋ ಸೇಫ್ಟಿ ವಾಲ್ವ್ ಅಂತ, ಅದು ಸುಳ್ಳಿರ್ಬಹುದು. ಓಕೆ, ಅದು ಸುಳ್ಳಿರ್ಬಹುದು. ನೆಕ್ಸ್ಟ್ ವೆಡ್ಡರ್ಬರ್ನ್ ವರ್ಕ್ ನಾವು ಆಗ್ಲೇ ನೋಡಿದ್ವಿ. ವಿಲಿಯಂ ವೆಡ್ಡರ್ಬರ್ನ್ ಅವರು ಯಾರ ಬಗ್ಗೆ ಕಥೆ ಬರೀತಾರೆ? ಹ್ಯೂಮ್ ಬಗ್ಗೆ. ಓಕೆ, ಅವರ ಜೀವನ ಚರಿತ್ರೆ ಬಗ್ಗೆ ವೆಡ್ಡರ್ಬರ್ನ್ ಅವ್ರು ಬರೀತಾರೆ. ಸೊ ಅವ್ರು ಬರೆಯುವಾಗ ಅವ್ರು ಏನ್ ಮೆನ್ಷನ್ ಮಾಡ್ತಾರೆ ಅಂದ್ರೆ ಹ್ಯೂಮ್ ಅವ್ರಿಗೆ ಆ ಇನ್ಫಾರ್ಮೇಶನ್ ಎಲ್ಲಿಂದ ಸಿಕ್ತು ಅದ್ರ ಬಗ್ಗೆ ಕೂಡ ಅವ್ರು ಮಾತಾಡ್ತಾರೆ. ವೆಡ್ಡರ್ಬರ್ನ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಹ್ಯೂಮ್ ಅವ್ರ ಕಥೆ ಬರೆಯುವಾಗ ಏನ್ ಹೇಳ್ತಾರೆ, ಹ್ಯೂಮ್ ಅವ್ರಿಗೆ ಆ 7 ರಿಪೋರ್ಟ್ ಸಿಕ್ಕಿದ್ದು ಎಲ್ಲಿಂದ ಅಂದ್ರೆ ಒಂದು ಸೀಕ್ರೆಟ್ ಸ್ಪೆಷಲ್ ಸೋರ್ಸ್ ಇಂದ. ಯಾವ ಸ್ಪೆಷಲ್ ಸೋರ್ಸ್ ಅಂದ್ರೆ ಡೀಟೇಲ್ಡ್ ಇಂಡಿಕೇಟ್ಸ್ ದಟ್ ಹಿ ಗಾಟ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಡೇಂಜರ್ ಫ್ರಮ್ ಅ ಸ್ಪೆಷಲ್ ಸೋರ್ಸ್, ಇಂಡಿಯನ್ ರಿಲಿಜಿಯಸ್ ಲೀಡರ್ಸ್, ಗುರುಸ್ ಹೂ ಹ್ಯಾಡ್ ಒಕಲ್ಟ್ ಪವರ್ಸ್. ಸೊ ವೆಡ್ಡರ್ಬರ್ನ್ ಅವರು ತಮ್ಮ ಬುಕ್ ಅಲ್ಲಿ ಏನ್ ಬರೀತಾರೆ ಅಂದ್ರೆ ಹ್ಯೂಮ್ ಅವ್ರಿಗೆ ಇದೆಲ್ಲ ಸೀಕ್ರೆಟ್ ಇನ್ಫಾರ್ಮೇಶನ್ ಗೊತ್ತಾಗಿದ್ದು ಎಲ್ಲಿಂದ ಅಂದ್ರೆ ಒಬ್ಬ ರಿಲಿಜಿಯಸ್ ಲೀಡರ್ ಇಂದ ಅಂತ. ಸೊ ಇಂಡಿಯಾದಲ್ಲಿ ಇರುವಂತ ರಿಲಿಜಿಯಸ್ ಲೀಡರ್ ಹತ್ರ ಒಂದು ಒಕಲ್ಟ್ ಪವರ್ಸ್, ಅರೆ ಮುಂದೆ ಏನಾಗೋದಿದೆ, ಸೊ ಯಾವ ಪ್ರಾಬ್ಲಮ್ಸ್ ಫೇಸ್ ಆಗೋದಿದೆ ಅದೆಲ್ಲ ಮೊದಲೇ ಮುಂಚಿತವಾಗಿ ಗೊತ್ತಾಗ್ತಾ ಇರುತ್ತಲ್ಲ, ಒಕಲ್ಟ್ ಪವರ್ಸ್ ಅಂತ ಅಂತೀವಿ. ಅಂತ ರಿಲಿಜಿಯಸ್ ಲೀಡರ್ಸ್ ಇಂದ ಹ್ಯೂಮ್ ಅವ್ರಿಗೆ ಗೊತ್ತಾಯ್ತು, ಅರೆ ಮುಂದೆ ಇಂತ ಒಂದು ಸಮಸ್ಯೆ ಆಗೋದಿದೆ, ಅದಕ್ಕೆ ನೀವು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಫಾರ್ಮ್ ಮಾಡಿ ಅನ್ನೋಂತ ಒಂದು ಮೆಸೇಜು ಮೊದಲೇ ಹ್ಯೂಮ್ ಅವ್ರಿಗೆ ಗೊತ್ತಾಗಿತ್ತು ಅಂತ ವೆಡ್ಡರ್ಬರ್ನ್ ಅವ್ರು ಬರೀತಾರೆ. ಓಕೆ, ವೆಡ್ಡರ್ಬರ್ನ್ ಅವರು.
ಸೊ ಹೀಗಾಗಿ ಇಲ್ಲಿ ನೆಕ್ಸ್ಟ್ ನೋಡಿದಾಗ ಮತ್ತೊಂದು ಪಾಯಿಂಟ್, ಇಲ್ಲಿ ಲಿಟನ್ ಅಂತ ಬರ್ತಾರೆ ನೋಡ್ರಿ. ಸೊ ವೈಸ್ ರಾಯ್ ಡಫ್ರಿನ್ಗಿಂತೂ ಮುಂಚೆ ಯಾರಿದ್ರು, ರಿಪನ್ ಇದ್ರು. ಅದಕ್ಕಿಂತ ಮುಂಚೆ ಲಿಟನ್ 1876ರಿಂದ 1880ರವರೆಗೂ ಲಿಟನ್ ಅವರು ವೈಸ್ ರಾಯ್ ಆಗಿರ್ತಾರೆ. ಸೊ ಇವು ಹ್ಯೂಮರ್ಗೆ ಇನ್ಫಾರ್ಮೇಶನ್ ಯಾವಾಗ ಗೊತ್ತಾಗುತ್ತಾರೆ, ಟುವರ್ಡ್ಸ್ ಎಂಡ್ ಆಫ್ ಲಿಟನ್ಸ್ ವೈಸ್ ರಾಯಲಿಟಿ. ಅಂದ್ರೆ ಬಹುಶಃ 1880ರಲ್ಲಿ ಏನೋ ಆಸ್ಪಾಸು ಹ್ಯೂಮರ್ಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಏನು ಅಂದ್ರೆ ಇಂಡಿಯಾದಲ್ಲಿ ಒಂದು ದೊಡ್ಡ ಮಾಸ್ ಚಳುವಳಿ ನಡೆಯೋದಿದೆ ಅಂತ. ಸೊ ಯಾರಿಂದ ಗೊತ್ತಾಗುತ್ತೆ, ಇಂಡಿಯನ್ ರಿಲಿಜಿಯಸ್ ಲೀಡರ್ಸ್, ಗುರುಸ್. ಸೊ ಯಾಕೆ ಗೊತ್ತಾಗುತ್ತೆ ಅಂದ್ರೆ ಅವ್ರಿಗೆ ಮುಂದೆ ಏನಾಗೋದಿದೆಯೋ ಮೊದಲೇ ಗೊತ್ತಾಗ್ತಾ ಇರುತ್ತೆ. ಅವ್ರ ಹತ್ರ ಒಂದು ಇರುವಂತ ಸೂಪರ್ ನ್ಯಾಚುರಲ್ ಪವರ್ಸ್ ಇಂದ ಅವ್ರು ಪ್ರೆಡಿಕ್ಟ್ ಮಾಡಿ ಹ್ಯೂಮರ್ಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಹೀಗಾಗಿ ಹ್ಯೂಮರ್ಗೆ ಗೊತ್ತಾಗಿ ಅವ್ರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಫಾರ್ಮೇಶನ್ ಮಾಡಿರ್ತಾರೆ ಅಂತ ವೆಡ್ರಿಬರ್ನ್ ಹೇಳೋದು. ಓಕೆ, ಹೇಳೋದು. ನೆಕ್ಸ್ಟ್ ಇಲ್ಲಿ ಇಂಡಿಯಾದಲ್ಲಿ ಸ್ಪೆಷಲ್ ಆಗಿ ಇವ್ರ ಇನ್ಫಾರ್ಮೇಶನ್ ಸಿಕ್ಕಿದ್ದು ಎಲ್ಲಿಂದ ಅಂತ ಮತ್ತೊಬ್ರು ಹೇಳ್ತಾರೆ. ಓಕೆ, ಸೊ ಬ್ಲಾವರ್ಡ್ ಸ್ಕೈ. ಸೊ ಬ್ಲಾವರ್ಡ್ ಸ್ಕೈ ಅವರು ಏನ್ ಮಾಡ್ತಾರೆ ಅಂದ್ರೆ ಹ್ಯೂಮ್ ಅವ್ರನ್ನ ಕೂತ್ ಹೂಮಿ ಲಾಲ್ ಸಿಂಗ್ ಅವ್ರಿಗೆ ಪರಿಚಯ ಮಾಡ್ಕೊಡ್ತಾರೆ. ಓಕೆ, ಕೂತ್ ಹೂಮ್ ಲಾಲ್ ಸಿಂಗ್ ಇವರೊಬ್ರು ಇಂಡಿಯಾದಲ್ಲಿರುವಂತ ಗುರು. ಇವ್ರಿಗೆ ಒಕಲ್ಟ್ ಪವರ್ಸ್, ಮುಂದೆ ಏನಾಗುತ್ತೋ ಅದನ್ನ ಪ್ರೆಡಿಕ್ಟ್ ಮಾಡುವಂತ ಒಂದು ಪವರ್ ಇತ್ತು. ಸೊ ಇವ್ರಿಗೆ ಪರಿಚಯ ಮಾಡಿಕೊಡೋರು ಯಾರು, ಬ್ಲಾವರ್ಡ್ ಸ್ಕೈ. ಓಕೆ, ಬ್ಲಾವರ್ಡ್ ಸ್ಕೈ. ಸೊ ಅದ್ರ ಬಗ್ಗೆ ಕೂಡ ಮೆನ್ಷನ್ ಆಗುತ್ತೆ. ಬ್ಲಾವರ್ಡ್ ಸ್ಕೈ ಎನೇಬಲ್ಡ್ ಹ್ಯೂಮ್ ಟು ಗೆಟ್ ಇನ್ ಟಚ್ ವಿತ್ ಒನ್ ಆಫ್ ದೀಸ್ ಮಹಾತ್ಮಾಸ್, ಕೂತ್ ಹೂಮ್ ಲಾಲ್ ಸಿಂಗ್. ಸೊ ಅವ್ರಿಬ್ರು ಮಧ್ಯದಲ್ಲಿ ಪರಿಚಯ ಕೊಟ್ಟಾದ್ಮೇಲೆ ಕೂತ್ ಹೂಮ್ ಲಾಲ್ ಸಿಂಗ್ ಅವರು ಅವ್ರು ಮೆಸೇಜ್ ಕೊಡ್ತಾರೆ. ಯಾರಿಗೆ, ಹ್ಯೂಮ್ ಅವ್ರಿಗೆ. ಅರೆ ಮುಂದೆ ಇಂಥ ಒಂದು ಸಂಗ್ರಾಮ ನಡೆಯೋದಿದೆ, ಹುಷಾರಾಗಿರಿ ಅಂತ. ನೆಕ್ಸ್ಟ್ ಇದಕ್ಕೆ ಮತ್ತೆ ಸಾಕ್ಷಿ ಏನು, ಎ ಪಿ ಸಿನ್ನೆಟ್ ಅವರು ಎಡಿಟರ್ ಆಫ್ ಪಯೋನಿಯರ್, ಒಂದು ನ್ಯೂಸ್ ಪೇಪರ್ ಒಂದು ಎಡಿಟರ್ ಆಗಿರ್ತಾರಲ್ಲ, ಅವರು ಫಾಲೋವರ್ ಆಫ್ ಬ್ಲಾವರ್ಡ್ ಸ್ಕೈ ಅವರ ಫಾಲೋವರ್ ಆಗಿ ಎ ಪಿ ಸಿನ್ನೆಟ್ ಅವರು ಇರ್ತಾರೆ. ಸೊ ಅವ್ರು ತಮ್ಮ ಬುಕ್ಕಲ್ಲಿ ಏನ್ ಬರೀತಾರೆ ಅಂದ್ರೆ, ಓಕೆ, ಎ ಪಿ ಸಿನ್ನೆಟ್ ಅವರು ತಮ್ಮ ಬುಕ್ಕಲ್ಲಿ ಏನ್ ಬರೀತಾರೆ ಅಂದ್ರೆ, ಇನ್ ಇಸ್ ಬುಕ್ ಪಬ್ಲಿಷ್ಡ್ ಇನ್ 1880 ಹಿ ಕೋಟೆಡ್ ಅ ಲೆಟರ್ ಫ್ರಮ್ ಕೂತ್ ಹೂಮಿ. ಓಕೆ, ಕೂತ್ ಹೂಮಿ ಅವರು ಆ ಬುಕ್ಕಲ್ಲಿ ಬರೆಯುವಾಗ ಕೂತ್ ಹೂಮಿ ಅವರು ಒಂದು ಯಾವ್ದೋ ಲೆಟರ್ ಕಳಿಸಿರ್ತಾರಲ್ಲ ಅದ್ರ ಬಗ್ಗೆ ಮೆನ್ಷನ್ ಮಾಡ್ತಾರೆ. ಕೂತ್ ಹೂಮಿ ಅವರು ಆ ಲೆಟರ್ ಅಲ್ಲಿ ಏನ್ ಬರ್ದಿರ್ತಾರೆ ಅಂದ್ರೆ 1857ರಲ್ಲಿ ನಾವು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಭಾರತ ಪ್ರಥಮ ಸಂಗ್ರಾಮ ಏನ್ ನೋಡಿದೀವೋ ಆ ಟೈಮಲ್ಲಿ ಕೂಡ 1857ರಲ್ಲಿ ನಾವು ಸಕ್ಸಸ್ ಆಗ್ಲಿಲ್ಲ, ಫೇಲ್ ಆದ್ವಿ. ಆ ಯುದ್ಧನ ಗೆಲ್ಲಕ್ ಆಗ್ಲಿಲ್ಲ. ಬೈ ಚಾನ್ಸ್ ನಾವು ಎಲ್ಲಾದ್ರೂ ಗೆದ್ದಿದ್ರೆ ಬ್ರಿಟಿಷರ್ಸ್ನ 1857ರಲ್ಲಿ ನಾವು ವಾಪಸ್ ಕಳಿಸ್ತಾ ಇದ್ವಿ. ಆದ್ರೆ ಸಕ್ಸಸ್ ಆಗ್ಲಿಲ್ಲ. ಯಾಕೆ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಈ ಮಹಾತ್ಮಗಳು ಏನಿದ್ರು, ನಮ್ಮಲ್ಲಿ ಇರುವಂತ ಗುರುಗಳು ಯಾರಿದ್ರು, ಯಾರಿಗೆ ಸೂಪರ್ ನ್ಯಾಚುರಲ್ ಪವರ್ಸ್ ಇದ್ರು, ಅವರೆಲ್ಲ ಬ್ರಿಟಿಷರ್ಸ್ ಹೆಲ್ಪ್ ಮಾಡಿದ್ರು. ಯಾವ ತರ ಹೆಲ್ಪ್ ಮಾಡಿದ್ರು ಅಂದ್ರೆ ಟು ಕಂಟ್ರೋಲ್ ದ ಇಂಡಿಯನ್ ಮಾಸಸ್. ಸೊ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಇಂಡಿಯನ್ ಮಾಸಸ್ ಬ್ರಿಟಿಷರ್ನ ಅಟ್ಯಾಕ್ ಆಗದೆ ಇರೋ ತರ ತಮ್ಮ ಹತ್ರ ಇರುವಂತ ಸೂಪರ್ ನ್ಯಾಚುರಲ್ ಪವರ್ಸ್ ನ ಯೂಸ್ ಮಾಡ್ಕೊಂಡು ಈ ಮಾಸ್ ನ ಒಂದು ಶಾಂತ ಮಾಡಿದ್ರು. ಓಕೆ, ಶಾಂತಗೊಳಿಸಿದ್ರು ಅಂತ ಕೂತ್ ಹೂಮಿ ಅವರು ಒಂದು ಲೆಟರ್ ಬರ್ದಿರ್ತಾರಲ್ಲ ಯಾರಿಗೋ, ಆ ಲೆಟರ್ ಬಗ್ಗೆ ಎ ಪಿ ಸಿನ್ನೆಟ್ ಅವರು ತಮ್ಮ ಬರವಣಿಗೆಯಲ್ಲಿ ಉಲ್ಲೇಖ ಮಾಡ್ತಾರೆ. ಇಲ್ಲಿ ಏನ್ ಗೊತ್ತಾಯ್ತು ಅಂದ್ರೆ ಕೂತ್ ಹೂಮಿ ಅವರು 1857ರಲ್ಲಿ ಬ್ರಿಟಿಷರ್ ವಿರುದ್ಧ ಸಂಗ್ರಾಮ ನಡೆಯುವಾಗ ಆ ಸಂಗ್ರಾಮ ಸಕ್ಸಸ್ ಆಗದೆ ಇರೋದಕ್ಕೆ ಕಾರಣ ಯಾರು ಅಂದ್ರೆ ನಮ್ಮ ಇಂಡಿಯಾದಲ್ಲಿರುವಂತ ಮಹಾತ್ಮಗಳು. ಓಕೆ, ಆದ್ರೆ ಇವರು ತಮ್ಮ ಹತ್ರ ಇರುವಂತ ಸೂಪರ್ ನ್ಯಾಚುರಲ್ ಪವರ್ ನ ಯೂಸ್ ಮಾಡ್ಕೊಂಡು ಯಾವುದೇ ಮಾಸ್ ಸ್ಟ್ರಗಲ್ ಆಗದೆ ಇರೋ ತರ ನೋಡ್ಕೊಂಡ್ರು ಅಂತ ಕೂತ್ ಹೂಮಿ ಅವರು ಆ ಲೆಟರ್ ಬರ್ದಿರ್ತಾರೆ. ಆ ಲೆಟರ್ ಬಗ್ಗೆ ಎ ಪಿ ಸಿನ್ನೆಟ್ ಅವರು ತಮ್ಮ ಬರವಣಿಗೆಯಲ್ಲಿ ಮೆನ್ಷನ್ ಮಾಡ್ತಾರೆ. ಓಕೆ, ಮೆನ್ಷನ್ ಮಾಡ್ತಾರೆ. ಅಷ್ಟಲ್ಲದೆ ಏನ್ ಮಾಡ್ತಾರೆ, ಕೂತ್ ಹೂಮಿ ಅವರು ಮತ್ತೆ ಎಕ್ಸ್ಟರ್ನ್ ಬರ್ದಿರ್ತಾರೆ, ಸೇವ್ ದ. ಅದೇ ತರ ಮುಂದೆ ಕೂಡ ಬ್ರಿಟಿಷರ್ಸ್ಗೆ ಯಾವಾಗ ಥ್ರೆಟ್ ಬರುತ್ತೋ, ಬ್ರಿಟಿಷರ್ಸ್ಗೆ ಯಾವಾಗ ಇಂಡಿಯನ್ ಮಾಸ್ ಕಡೆಯಿಂದ ಒಂದು ದೊಡ್ಡ ರೆವಲ್ಯೂಷನ್ ಆಗೋದಿದೆ ಅಂತ ಥ್ರೆಟ್ ಅಂತ ಅನ್ಸುತ್ತೋ ಅಂತ ಟೈಮಲ್ಲಿ ನಾವು ಮತ್ತೆ ಸಹಾಯ ಮಾಡಕ್ ಬರ್ತೀವಿ ಅಂತ ಕೂತ್ ಹೂಮಿ ಅವರು ಹೇಳಿರ್ತಾರೆ. ಸೊ ಇದೆಲ್ಲ ಎ ಪಿ ಸಿನ್ನೆಟ್ ಅವರು ಮೆನ್ಷನ್ ಮಾಡ್ತಾರೆ ತಮ್ಮ ಬರವಣಿಗೆಯಲ್ಲಿ. ಸೊ ಇದೆಲ್ಲ ನೋಡಿದಾಗ ಏನ್ ಗೊತ್ತಾಗುತ್ತೆ, ನಾವು ಮೇಲೆ ನೋಡಿದ್ದು ಸಾಕ್ಷಿಗಳು ಬೇರೆ, ಓಕೆ, ಬೇರೆ. ಆದ್ರೆ ಇಲ್ಲಿ ನೋಡಿದಾಗ ಗೊತ್ತಾಗ್ತಾ ಇರುವಂತ ಇನ್ಫಾರ್ಮೇಶನ್ ಬೇರೆ. ಸೊ ಎಲ್ಲ ಒಂದು ಇನ್ಫಾರ್ಮೇಶನ್ ಇನ್ಕನ್ಸಿಸ್ಟೆನ್ಸಿ, ಅಲ್ಲಿ ಓದಿರೋದು ಬೇರೆ, ಇಲ್ಲಿರೋದು ಬೇರೆ. ಇದೆಲ್ಲ ನೋಡಿದಾಗ ಏನ್ ಗೊತ್ತಾಗುತ್ತೆ ಅಂದ್ರೆ ಈ ಟೋಟಲ್ ಏನ್ ಸ್ಟೋರಿ ಇದೆಯೋ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಶನ್ ಸೇಫ್ಟಿ ವಾಲ್ ಥಿಯರಿ ಇದು ಕಂಪ್ಲೀಟ್ಲಿ ರಾಂಗ್ ಅನ್ಸೋದಕ್ಕೆ ಇದು ಒಂದು ಪ್ರೂಫ್. ಓಕೆ, ಅದು ತಪ್ಪು ಅಂತ ಹೇಳೋದಕ್ಕೆ ಇದೊಂದು ಸಾಕ್ಷಿ. ಇದೇ ತರ ಮತ್ತೊಂದು ನೋಡೋಣ. ಹ್ಯೂಮ್ ಆಲ್ಸೋ ರೋಟ್ ಟು ರಿಪನ್. ಓಕೆ, ಇದಲ್ಲದೆ ಹ್ಯೂಮ್ ಅವರು ರಿಪನ್ ಅವ್ರಿಗೆ ಬರೀತಾರೆ. ಏನು ಅಂದ್ರೆ ರಿಪನ್ ಅವರು ವೈಸ್ರಾಯ್ ಇರ್ತಾರೆ 1880ರಿಂದ 84ರವರೆಗೂ. ಸೊ ವೈಸ್ರಾಯ್ ಮಾಡುವಂತ ಪವರ್ ಯಾರ ಕಡೆ ಇರುತ್ತೆ, ರಾಣಿ ಕಡೆ ಇರುತ್ತೆ. ಸೊ ಕ್ವೀನ್ ಅವರು ಅವ್ರನ್ನ ವೈಸ್ರಾಯ್ ಅಂತ ಮಾಡಿರ್ತಾರೆ. ಸೊ ಅದು 1 ಟರ್ಮ್ ಇರ್ಬೋದು, 2ನೇ ಟರ್ಮ್ ಇರ್ಬೋದು, ಅಥವಾ 3ನೇ ಟರ್ಮ್ ಇರ್ಬೋದು. ಸೊ ಹ್ಯೂಮ್ ಅವರು
ರಿಪ್ಪನ್ ಅವ್ರಿಗೆ 83ರಲ್ಲಿ ಏನ್ ಬರೀತಾರೆ ಅಂದ್ರೆ ಅಬೌಟ್ ಹಿಸ್ ಕನೆಕ್ಷನ್ಸ್ ವಿತ್ ಸೂಪರ್ ಪೀಪಲ್ ಅಂಡ್ ಹಿ ವಾಸ್ ಯೂಸಿಂಗ್ ದ ಸೇಮ್ ಟು ಪರ್ಸ್ಯೂಡ್ ಕ್ವೀನ್ ಟು ಎಕ್ಸ್ಟೆಂಡ್ ಹಿಸ್ ಸೆಕೆಂಡ್ ಟರ್ಮ್ ಆಸ್ ವೈಸ್ರಾಯ್ ಟು ರಿಪ್ಪನ್. ಓಕೆ, ಟು ಎಕ್ಸ್ಟೆಂಡ್ ದ ಸೆಕೆಂಡ್ ಟರ್ಮ್ ಆಸ್ ವೈಸ್ರಾಯ್ ಟು ರಿಪ್ಪನ್. ಹ್ಯೂಮ್ ಅವರು ರಿಪ್ಪನ್ ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ, ನೀವು ಆಲ್ರೆಡಿ ಒಂದು ಟರ್ಮ್ ಮುಗಿಸೋಕ್ ಬಂದಿದ್ದೀರಾ, ಸೆಕೆಂಡ್ ಟರ್ಮ್ ನೀವೇ ವೈಸ್ರಾಯ್ ಆಗ್ಬೇಕು ಅಂತ, ಸೆಕೆಂಡ್ ಟರ್ಮ್ ನೀವೇ ವೈಸ್ರಾಯ್ ಆಗ್ಬೇಕು ಅಂತ ನಾವು ರಾಣಿಗೆ ಒಂದು ಕನ್ವಿನ್ಸ್ ಮಾಡ್ತಾ ಇದೀವಿ. ಆದ್ರೆ ರಾಣಿ ನಾವು ಹೇಳಿದ್ರೆ ಕನ್ವಿನ್ಸ್ ಆಗಲ್ಲ. ಅದಕ್ಕೆ ಕೆಲವೊಂದು ಮಹಾತ್ಮರ ಸೂಪರ್ ಪವರ್ಸ್ ಏನಿದೆಯೋ ಅವ್ರ ಥ್ರೂ ಈ ರಾಣಿ ಮೇಲೆ ಒಂದು ಜಾದೂ ಮಾಡಿಸಿ ನಿಮಗೆ ಇನ್ನೊಂದು ಟರ್ಮ್ ವೈಸ್ರಾಯ್ ಮಾಡೋ ತರ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹ್ಯೂಮು ರಿಪ್ಪನ್ಗೆ ಒಂದು ಲೆಟರ್ ಬರೀತಾರೆ. ಓಕೆ, ಲೆಟರ್ ಬರೀತಾರೆ. ಇದೆಲ್ಲ ನೋಡಿದ್ರೆ ಒಂಥರ ಕಾಮಿಡಿ ಅನ್ಸುತ್ತೆ, ಅದು ನಿಜ. ಸೊ ಈ ಎಲ್ಲ ಸಾಕ್ಷಿಗಳನ್ನ ನೋಡಿದಾಗ ಏನ್ ಅನ್ಸುತ್ತೆ, ಬಹುಶಃ ಮೇಲ್ ಕಟ್ಟಿರುವಂತ ಕತೆ ಅದೆಲ್ಲ ಸುಳ್ಳಿರ್ಬೋದು. ಓಕೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಶನ್ ಆಗಿದ್ದು ಒಂದು ಸೇಫ್ಟಿ ವಾಲ್ ತರ ಅಂತ ಏನ್ ನಾವು ಅನ್ಕೊಂಡಿದ್ವಿ ಅದು ಸುಳ್ಳಾಗಿರ್ಬೋದು ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಓಕೆ, ಇದು ಒಂದು ಎಕ್ಸಾಂಪಲ್. ನೆಕ್ಸ್ಟ್, ಈ ಕಂಟೆಕ್ಸ್ಟ್ ಅಲ್ಲಿ ಥಿಯೋಸಫಿ ಅಂಡ್ ಮೇಡಮ್ ಬ್ಲಾವೆಟ್ಸ್ಕಾಯ್ ಅಪಿಯರ್ ಆಗುತ್ತೆ. ಸೊ ನಮ್ಗೆ ಗೊತ್ತಿರ್ವಿ, ಮೇಡಮ್ ಬ್ಲಾವೆಟ್ಸ್ಕಾಯ್ ಅಸೋಸಿಯೇಟೆಡ್ ಇದ್ದು ಯಾವ್ದು ಆರ್ಗನೈಸೇಷನ್ ಜೊತೆ, ಥಿಯೋಸಫಿಕಲ್ ಸೊಸೈಟಿ ಜೊತೆ. ಅಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್, ಇದೇ ಕಂಟೆಕ್ಸ್ಟ್ ಅಲ್ಲಿ ಕೆಲವೊಂದಿಷ್ಟು ಆರ್ಗನೈಸೇಷನ್ಸ್ ಮೆನ್ಷನ್ ಆಗುತ್ತೆ. ಸೊ ನೀವು ಬುಕ್ ಓದುವಾಗ ಬರೀ ಆರ್ಗನೈಸೇಷನ್ ಬಗ್ಗೆ ಮೆನ್ಷನ್ ಆಗುತ್ತೆ. ಯಾವಾಗ ಆರ್ಗನೈಸೇಷನ್ ಬಗ್ಗೆ ಮೆನ್ಷನ್ ಆಗುತ್ತೋ ಅಷ್ಟೇ ನಮ್ಗೆ ಸಫಿಷಿಯಂಟ್ ಇನ್ಫಾರ್ಮೇಶನ್ ಆಗಲ್ಲ. ಎಕ್ಸಾಮ್ಗೋಸ್ಕರ ಕೆಲವೊಂದಿಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಆಡ್ ಮಾಡಬೇಕಾಗುತ್ತೆ. ಅದೇ ತರ ಕೆಲವೊಂದಿಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಆಡ್ ಮಾಡಿದ್ದೀನಿ. ಸೊ ಇಲ್ಲಿ ಯಾವುದು ಅಂದ್ರೆ ಆರ್ಗನೈಸೇಷನ್ ಯಾವುದು, ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್. ಯಾವಾಗ ಫಾರ್ಮ್ ಆಯಿತು, 1885 ಅಲ್ಲಿ. ಯಾರ್ಯಾರು ಸ್ಟಾರ್ಟ್ ಮಾಡಿದ್ರು ಇದನ್ನ, KT ತೆಲಂಗ್, ಆಮೇಲೆ ಫೆರೋಜ್ ಶಾ ಮೆಹ್ತಾ. ಇಂಪಾರ್ಟೆಂಟ್. ಸೊ ಕ್ಲಿಮ್ಸ್ ಅಲ್ಲಿ ಈ ತರ ಕ್ವಶನ್ ಕೇಳ್ತಾ ಇರ್ತಾರೆ, ಹೂ ಅಮಾಂಗ್ ದ ಫಾಲೋಯಿಂಗ್ ಸ್ಟಾರ್ಟೆಡ್ ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್. KT ತೆಲಂಗ್, ಫೆರೋಜ್ ಶಾ ಮೆಹ್ತಾ ಗೊತ್ತಿರಬೇಕು. ಅದೇ ತರ ಪೂನಾ ಸಾರ್ವಜನಿಕ ಸಭಾ 1870 1870 ಯಾರು ಸ್ಟಾರ್ಟ್ ಮಾಡಿದ್ರು, ಮಹಾದೇವ್ ಗೋವಿಂದ ರಾನಡೆ, ಆಮೇಲೆ ಗಣೇಶ್ ವಾಸುದೇವ್ ಜೋಶಿ ಮತ್ತೆ H ಚಿಪ್ಲುನ್ಕರ್. ಸೊ 3 ಜನ ಸೇರಿ ಪೂನಾ ಸಾರ್ವಜನಿಕ ಸಭಾ 1870 ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್, ಮದ್ರಾಸ್ ಮಹಾಜನ್ ಸಭಾ 1884 ಯಾರು, ಎಂ ವೀರ ರಾಘವಾಚಾರ್ಯರ್, G ಸುಬ್ರಹ್ಮಣ್ಯ ಅಯ್ಯರ್, ಆಮೇಲೆ P ಆನಂದ ಚಾರ್ಲು. ಅದೇ ತರ ಇಂಡಿಯನ್ ಅಸೋಸಿಯೇಷನ್ 1876 ಫೌಂಡೆಡ್ ಬೈ ಸುರೇಂದ್ರನಾಥ್ ಬ್ಯಾನರ್ಜಿ, ಆನಂದ್ ಮೋಹನ್ ಬೋಸ್ ಅಂಡ್ ದ್ವಾರಕಾನಾಥ್ ಗಂಗೂಲಿ. ಇಲ್ಲಿ ಮತ್ತೊಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನ್ ನೆನ್ಪಿಡ್ಬೋದು ಅಂದ್ರೆ, ಈ 4 ಆರ್ಗನೈಸೇಷನ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿರುವಂತ ಆರ್ಗನೈಸೇಷನ್ ಯಾವುದು, ಪೂನಾ ಸಾರ್ವಜನಿಕ ಸಭಾ. ಸೊ ಈ ತರ ಇನ್ಫಾರ್ಮೇಶನ್ ನೆನ್ಪಿಡಿ. ಓಕೆ, ನೆನ್ಪಿಡಿ. ನೆಕ್ಸ್ಟ್, ಲಾಸ್ಟ್ ಫೈನಲಿ ಮತ್ತೊಂದು ಸ್ವಲ್ಪ ಪ್ರೂಫ್ ನ ಡಿಸ್ಮ್ಯಾಂಟಲ್ ಮಾಡೋದಕ್ಕೆ ಮತ್ತೊಂದು ಸಾಕ್ಷಿ. ಓಕೆ, ಮತ್ತೊಂದು ಸಾಕ್ಷಿ ಏನು ಅಂದ್ರೆ, ಬಿ ಎಂ ಮಲಾಬಾರಿ ಅವರು ಒಂದು ಇಂಡಿಯನ್ ಸ್ಪೆಕ್ಟಾಟರ್ ಅನ್ನೋ ಒಂದು ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಬರೆದಿರ್ತಾರೆ. ಓಕೆ, ಆರ್ಟಿಕಲ್ ಬರೆದಿರ್ತಾರೆ. ಆ ಆರ್ಟಿಕಲ್ ಅವ್ರು ಏನ್ ಫೋಕಸ್ ಮಾಡ್ತಾರೆ ಅಂದ್ರೆ, ಅರ್ಜಿಂಗ್ ಎಜುಕೇಟೆಡ್ ಇಂಡಿಯನ್ಸ್ ಟು ಇನಾಗ್ರೇಟ್ ಅ ಮೂವ್ಮೆಂಟ್ ಆಫ್ ಸೋಷಿಯಲ್ ರಿಫಾರ್ಮ್. ಓಕೆ, ಸೋಷಿಯಲ್ ರಿಫಾರ್ಮ್. ಇಲ್ಲಿ ಒಂದು 2 ಟರ್ಮ್ ಬಗ್ಗೆ ಡಿಫರೆನ್ಸಸ್ ನೋಡೋಣ. ಒಂದು ಪೊಲಿಟಿಕಲ್ ರಿಫಾರ್ಮ್, ಮತ್ತೊಂದು ಸೋಷಿಯಲ್ ರಿಫಾರ್ಮ್. ಜಸ್ಟ್ ಕನೆಕ್ಟ್ ಮಾಡೋದಕ್ಕೋಸ್ಕರ ಸೂಪರ್ಫಿಷಿಯಲ್ ಲೆವೆಲ್ ನೋಡೋಣ. ಪೊಲಿಟಿಕಲ್ ರಿಫಾರ್ಮ್ ಅಂದ್ರೆ ಏನು, ಉದಾಹರಣೆಗೆ ಸೊ ಇವಾಗ ವೋಟ್ ಮಾಡೋದಕ್ಕೆ ಯಾರ್ಯಾರು ವೋಟ್ ಮಾಡ್ತೀವಿ, ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ವೋಟ್ ಮಾಡ್ತೀವಿ. ಓಕೆ, ಸೊ ಎಲ್ರಿಗೂ ಈಕ್ವಲ್ ಪವರ್ ಇರಬೇಕು. ಹೆಣ್ಮಕ್ಳಿಗೂ ವೋಟಿಂಗ್ ಪವರ್ ಇರಬೇಕು, ಗಂಡ್ಮಕ್ಳಿಗೂ ವೋಟಿಂಗ್ ಪವರ್ ಇರಬೇಕು. ಗಂಡ್ಮಕ್ಳು ಎಲೆಕ್ಷನ್ ಕಂಟೆಸ್ಟ್ ಮಾಡುವಂತ ಪವರ್ ಇರಬೇಕು, ಹೆಣ್ಮಕ್ಳು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡುವಂತ ಪವರ್ ಇರಬೇಕು. ಇದಕ್ಕೆ ಈ ತರ ಒಂದು ಯಾವ್ದೋ ಚೇಂಜಸ್ ನ ತಗೊಂಡ್ಬರ್ಬೇಕು ಅಂದ್ರೆ, ಮೊದಲು ಹೆಣ್ಮಕ್ಳು ವೋಟಿಂಗ್ ಮಾಡುವಂಗಿರ್ಲಿಲ್ಲ. ಓಕೆ, ಎಲೆಕ್ಷನ್ ಕಂಟೆಸ್ಟ್ ಮಾಡುವಂಗಿರ್ಲಿಲ್ಲ. ಸೊ ಅವಾಗ ಹೆಣ್ಮಕ್ಳಿಗೂ ನಾವು ಎಲೆಕ್ಟರಲ್ ಪವರ್ಸ್ ಏನ್ ಕೊಡ್ತೀವೋ, ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೋದು, ವೋಟು ಹಾಕ್ಬೋದು. ಅದಕ್ಕೆ ನಾವು ಪೊಲಿಟಿಕಲ್ ರಿಫಾರ್ಮ್ಸ್ ಅಂತ ಕರಿತೀವಿ. ಇದೊಂದು ಪೊಲಿಟಿಕಲ್ ರಿಫಾರ್ಮ್ ಒಂದು ಎಕ್ಸಾಂಪಲ್, ಒಂದು ಉದಾಹರಣೆ. ಅದೇ ತರ ಸೋಷಿಯಲ್ ರಿಫಾರ್ಮ್ ಅಂತ ತಗೊಂಡಾಗ, ಫಾರ್ ಎಕ್ಸಾಂಪಲ್ ಸತಿ ಸಿಸ್ಟಮ್, ಅದೊಂದು ಸಾಮಾಜಿಕವಾದ ಒಂದು ಕೆಟ್ಟ ಪದ್ಧತಿ ಫಾಲೋ ಮಾಡ್ತಾ ಇದ್ವಿ, ಅದನ್ನ ಓವರ್ಕಮ್ ಮಾಡ್ತೀವಿ, ಅದು ಒಂದು ಸೋಷಿಯಲ್ ರಿಫಾರ್ಮ್. ಅದೇ ತರ ಹೆಣ್ಮಕ್ಳಿಗೆ ಮೊದಲು ಎಜುಕೇಶನ್ ಕೊಡ್ತಾ ಇರಲ್ಲ, ಅವ್ರಿಗೆ ಎಜುಕೇಶನ್ ಕೊಡಿಸುವಂತ ಒಂದು ಪ್ರಯತ್ನ ಮಾಡಿದ್ವಿ, ಅದು ಒಂದು ಸೋಷಿಯಲ್ ರಿಫಾರ್ಮ್. ಓಕೆ, ನೆಕ್ಸ್ಟ್ ಡೌರಿ ತಗೋತಾ ಇದ್ರು ಮೊದಲು, ಅದೊಂದು ಸೋಷಿಯಲ್ ಪ್ರಾಬ್ಲಮ್. ಸೊ ಅದನ್ನ ಓವರ್ಕಮ್ ಮಾಡಿ ಡೌರಿ ಸಿಸ್ಟಮ್ ನ ತೆಗೆಯುವಂತ ಒಂದು ಪ್ರಯತ್ನ, ಅದು ಸೋಷಿಯಲ್ ರಿಫಾರ್ಮ್. ಈ ತರ ಒಂದು 2 ಇಂಪಾರ್ಟೆಂಟ್ ಸಿಸ್ಟಮ್, ಒಂದು ಸೋಷಿಯಲ್ ರಿಫಾರ್ಮ್, ಮತ್ತೊಂದು ಪೊಲಿಟಿಕಲ್ ರಿಫಾರ್ಮ್. ಸೊ ಬಿ ಎಂ ಮಲಾಬಾರಿ ಅವರು ತಮ್ಮ ಆರ್ಟಿಕಲ್ ಅಲ್ಲಿ ಯಾವ ತರ ರಿಫಾರ್ಮ್ಸ್ ಆಗಬೇಕು ಅಂದ್ರೆ, ಸೋಷಿಯಲ್ ರಿಫಾರ್ಮ್ಸ್ ಆಗಬೇಕು ಅಂತ ಫೋಕಸ್ ಮಾಡಿರ್ತಾರೆ. ಸೋಷಿಯಲ್ ರಿಫಾರ್ಮ್ಸ್ ಆಗಬೇಕು ಅಂತ ತಮ್ಮ ಬರವಣಿಗೆಯಲ್ಲಿ ತಿಳಿಸಿರ್ತಾರೆ. ಆದ್ರೆ ಬಿ ಎಂ ಮಲಾಬಾರಿ ಅವರ ಫ್ರೆಂಡ್ ಆದಂತ ಹ್ಯೂಮ್ ಅವರು ಏನ್ ಬರೀತಾರೆ ಅಂದ್ರೆ, ಕ್ರಿಟಿಸೈಸ್ಡ್ ಅಂಡ್ ಸೆಡ್ ಪೊಲಿಟಿಕಲ್ ರಿಫಾರ್ಮ್. ಅವ್ರೇನಾದ್ರು ಹ್ಯೂಮ್ ಅವರು ಪೊಲಿಟಿಕಲ್ ರಿಫಾರ್ಮ್ಗೆ ನೀವು ಏನ್ ಕೊಡ್ರಿ, ಪ್ರಯಾರಿಟಿ ಕೊಡ್ರಿ, ಸೋಷಿಯಲ್ ರಿಫಾರ್ಮ್ಗೆ ಪ್ರಯಾರಿಟಿ ಕೊಡಬೇಡಿ ಅಂತ ಹ್ಯೂಮ್ ಅವ್ರು ಹೇಳ್ತಾರೆ. ಹೇಳ್ತಾರೆ ಪೊಲಿಟಿಕಲ್ ರಿಫಾರ್ಮ್ಗೆ ನೀವು ಫೋಕಸ್ ಮಾಡಿ ಹೊರತಾಗಿ ಸೋಷಿಯಲ್ ರಿಫಾರ್ಮ್ಸ್ ಬೇಡ ಅಂತ. ಓಕೆ, ಸೊ ಪೊಲಿಟಿಕಲ್ ರಿಫಾರ್ಮ್ಸ್ ಶುಡ್ ಟೇಕ್ ಪ್ರೆಸಿಡೆನ್ಸ್ ಓವರ್ ಸೋಷಿಯಲ್ ರಿಫಾರ್ಮ್ ಅಂತ. ಸೋಷಿಯಲ್ ರಿಫಾರ್ಮ್ ಅಂತ. ಅದೇ ಟೈಮಲ್ಲಿ ನೀವು ಡಫ್ರಿನ್ ವೈಸ್ರಾಯ್ ಏನಿದ್ರು, ಅವರೊಂದು ಸ್ಪೀಚ್ ಕೊಡ್ತಾರೆ, ಸೇಂಟ್ ಆಂಡ್ರ್ಯೂಸ್ ಡಿನ್ನರ್ ಸ್ಪೀಚ್ ಅಂತ. ಸೊ ಅವ್ರೇನ್ ಹೇಳ್ತಾರೆ ಅಂದ್ರೆ,
He publicly criticized the Congress for pursuing politics to serve narrow interests rather than take to social reform which could benefit millions. ಏನ್ ಹೇಳ್ತಾರೆ ಅಂದ್ರೆ ಡಫ್ರಿನ್ ಅವ್ರು ಹೇಳೋದು, ನೀವು ಸೋಷಿಯಲ್ ರಿಫಾರ್ಮ್ ಮೇಲೆ ಫೋಕಸ್ ಮಾಡಿ, ಸೋಷಿಯಲ್ ರಿಫಾರ್ಮ್ ಮೇಲೆ ಫೋಕಸ್ ಮಾಡಿ, ಪೊಲಿಟಿಕಲ್ ರಿಫಾರ್ಮ್ ಮೇಲೆ ಫೋಕಸ್ ಮಾಡಕ್ ಹೋಗ್ಬೇಡಿ ಅಂತ ಡಫ್ರಿನ್ ಅವ್ರು ಹೇಳ್ತಾರೆ. ಆದ್ರೆ ಪ್ರೀವಿಯಸ್ಲಿ ಹ್ಯೂಮ್ ಅವ್ರು ಹೇಳಿದ್ದೇನು, ನೀವು ಸೋಷಿಯಲ್ ರಿಫಾರ್ಮ್ ಮೇಲೆ ಫೋಕಸ್ ಮಾಡಬೇಡಿ, ಪೊಲಿಟಿಕಲ್ ರಿಫಾರ್ಮ್ ಮೇಲೆ ಫೋಕಸ್ ಮಾಡಿ ಅಂತ. ಹ್ಯೂಮ್ ಅವ್ರು ಹೇಳಿದ್ದು ಪೊಲಿಟಿಕಲ್ ರಿಫಾರ್ಮ್ ಮೇಲೆ ಫೋಕಸ್ ಮಾಡಿ ಅಂತ, ಡಫ್ರಿನ್ ಅವ್ರು ಹೇಳಿದ್ದು ಸೋಷಿಯಲ್ ರಿಫಾರ್ಮ್ ಮೇಲೆ ಫೋಕಸ್ ಮಾಡಿ ಅಂತ. ಇದರ ಅರ್ಥ ಏನಾಯ್ತು, ಹ್ಯೂಮ್ ಅವ್ರಿಗೆ ಇರುವಂತ ಐಡಿಯಾಲಜಿ ಆಮೇಲೆ ಡಫ್ರಿನ್ ಅವ್ರಿಗೆ ಇರುವಂತ ಐಡಿಯಾಲಜಿ ಎರಡು ಬೇರೆ ಬೇರೆ. ಹ್ಯೂಮ್ ಅವರು ಇದ್ದಿದ್ದು ಪೊಲಿಟಿಕಲ್ ರಿಫಾರ್ಮ್ಸ್ ಫೇವರ್ ಅಲ್ಲಿ, ಆದ್ರೆ ಡಫ್ರಿನ್ ಅವ್ರು ಇದ್ದಿದ್ದು ಸೋಷಿಯಲ್ ರಿಫಾರ್ಮ್ಸ್ ಫೇವರ್ ಅಲ್ಲಿ. ಆದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಓದಿದ್ದೇನು, ಸೇಫ್ಟಿ ವಾಲ್ ಥಿಯರಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಕಾರಣೀಭೂತಿ ಯಾರು, ಹ್ಯೂಮ್. ಇವ್ರು ಫೋರ್ಸ್ ಮಾಡಿದವರು ಯಾರು ಅಂತ ಡಫ್ರಿನ್ ಅವರು. ಓಕೆ, ಡಫ್ರಿನ್ ಅವರ ಆದೇಶದ ಮೇರೆಗೆ ಹ್ಯೂಮ್ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಫಾರ್ಮೇಶನ್ ಮಾಡಿದ್ರು ಅಂತ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಿ. ಆದ್ರೆ ಇಲ್ಲಿ ನೋಡಿದಾಗ ಎರಡು ಅಪೋಸಿಟ್, ಇವ್ರ ಐಡಿಯಾಲಜಿ ಬೇರೆ, ಇವ್ರ ಐಡಿಯಾಲಜಿ ಬೇರೆ. ಸೊ ಯಾವಾಗ ಐಡಿಯಾಲಜಿ ಬೇರೆ ಬೇರೆ ಇರುತ್ತೋ ಅಂತ ಟೈಮಲ್ಲಿ ನಾವು ಬೇರೆಯವ್ರ ಮಾತನ್ನ ಒಪ್ಕೊಳ್ಳೋ ಅಂತ ಚಾನ್ಸ್ ತುಂಬಾ ಕಡಿಮೆ ಇರುತ್ತೆ. ಹೀಗೆ ಇಬ್ಬರ ಐಡಿಯಾಲಜಿ ಬೇರೆ ಇದ್ದಾಗ ಡಫ್ರಿನ್ ಅವರು ಹೇಳಿರುವಂತ ಮಾತನ್ನ ಹ್ಯೂಮ್ ಅವರು ಯಾಕೆ ಕೇಳಕ್ ಸಾಧ್ಯ? ಹೀಗಿದ್ದಾಗ ಅದೇನ್ ನಾವು ಒಂದು ಕತೆ ಕಟ್ಟಿದೀವೋ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಶನ್ ಒಂದು ಸೇಫ್ಟಿ ವಾಲ್ವ್ ಅಂತ, ಸೇಫ್ಟಿ ವಾಲ್ಗೋಸ್ಕರ ಬ್ರಿಟಿಷರು ಸ್ಟಾರ್ಟ್ ಮಾಡಿದ್ರು ಅಂತ. ಸೊ ಇವೆಲ್ಲ ಪ್ರೂಫ್ಸ್ ನೋಡಿದ್ರೆ ಅದು ಸುಳ್ಳು ಅಂತ ಅನ್ಸುತ್ತೆ. ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಶನ್ ಆಗಿದ್ದು ಸೇಫ್ಟಿ ವಾಲ್ಗೋಸ್ಕರ ಅಲ್ಲ, ಒಂದು ಬೇರೆ ಇಂಪಾರ್ಟೆಂಟ್ ಕಾರಣಕ್ಕೋಸ್ಕರ. ಅದು ಏನ್ ಇಂಪಾರ್ಟೆಂಟ್ ಕಾರಣ ಅಂತ ನಾನು ನೆಕ್ಸ್ಟ್ ಟಾಪಿಕ್ ಯಾವಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ದ ರಿಯಾಲಿಟಿ ಅಂತ ಡಿಸ್ಕಸ್ ಮಾಡ್ತೀವೋ ಆ ಟೈಮಲ್ಲಿ ನೋಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಮಿತ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ನೆಕ್ಸ್ಟ್ ಕ್ಲಾಸಲ್ಲಿ ರಿಯಾಲಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದೇ ತರ ಇಂಪಾರ್ಟೆಂಟ್ UPSC ಡಿಸ್ಕಷನ್ಸ್ ಗಳನ್ನ ಎಲ್ಲ ಅಪ್ಡೇಟ್ಸ್ ಗಳನ್ನ ಪಡೆಯೋದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.